Okay, dear students, here in second PUC biology, we are studying about chapter 5 called the principles of inheritance and variation. Here, what we discussed in the last class about the sex determination ಬಗ್ಗೆ ಓದಿದ್ವಿ. ಅಲ್ಲಿ method of sex determination there are different types of methods are there. XX, XY method, XX, X0 method of sex determination, where there is a depending on the type of gamete produced, and that gamete the another gamete having the same chromosome or the different chromosome, sex chromosome, that decides the sex of an individual ಅಂತ ಸ್ಟಡಿ ಮಾಡಿದ್ವಿ. In case of some of the organisms like ZZ and ZW method and ZZ and Z0 method of sex determination ಅಲ್ಲಿ chromosomes, sex chromosomes ಡಿಸೈಡ್ ಮಾಡ್ತಾರೆ ಕ್ರೋಮೋಸೋಮ್ ಯಾವುದು X ಅಥವಾ Y ಅನ್ನೋದು ಎಗ್ ಜೊತೆ ಫ್ಯೂಸ್ ಆಗುತ್ತೆ. In case human beings ಅಲ್ಲಿ male is a heterogametic giving two type of gametes, male gametes produced. Two type of male gametes ಅಲ್ಲಿ ಯಾವ male gamete egg is only one type. Which of the male gamete going to fuse with the egg, that decides the sex of the individual. That is means sex is decided at the time of what you call there is a gamete formation. Sex will be decided. ಇಲ್ಲಿ ಇನ್ನು ಕೆಲವಲ್ಲಿ ನಾನು ಒಂದು ವಿಶಿಷ್ಟವಾದಂತಹ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇದೆ. ನಡ್ಕೊಳ್ಳೋದೇ ಸೆಕ್ಸ್ ಡಿಟರ್ಮಿನೇಷನ್ ಕೇಸ್ ಆಫ್ ಅನಿಬಿ. ಇದನ್ನ ಬಹಳ ಸಲ ಎಕ್ಸಾಮ್ಸ್ ಕೇಳಿದೆ. ಅಲ್ಲಿ ನಾಟ್ ಆನ್ ದಿ ಟೈಪ್ ಆಫ್ ಸೆಕ್ಸ್ ಕ್ರೋಮೋಸೋಮ್, ದಟ್ ಇಸ್ ಸೆಟ್ ಆಫ್ ಕ್ರೋಮೋಸೋಮ್ ಮೇಲೆ ಸೆಕ್ಸ್ ಡಿಸೈಡ್ ಆಗುತ್ತೆ. ಎಷ್ಟು ಸೆಟ್ ಇದೆ, 2n ಸೆಟ್, ಡಿಪ್ಲಾಯ್ಡ್ ಸೆಟ್ ಅದು ಅಪ್ಲಾಯ್ಡ್ ಸೆಟ್ ಅನ್ನೋದು. ದಟ್ ಕಾಲ್ಡ್ ಸೆಕ್ಸ್ ಡಿಟರ್ಮಿನೇಷನ್ ಕೇಸ್ ಆಫ್ ದಿ ಅನಿಬಿ. ಸೆಕ್ಸ್ ಡಿಟರ್ಮಿನೇಷನ್ in honeybee. Honeybeeಯಲ್ಲಿ this is the method of sex determination ಅಂತ ನೋಡಿ. ಅಲ್ಲಿ honeybee ಅನ್ನೋದ್ರಲ್ಲಿ this is the ಜೇನುಹುಳ ಅಂತ ನೋಡಿದ್ರೆ there are three types ಅಂದ್ರೆ what you call this ಅಲ್ಲಿ ಸೋಶಿಯಲ್ ಇನ್ಸೆಕ್ಟ್ ಅಂತ ಕರೀತೀವಿ. ಅಲ್ಲಿ ಇದು ಡಿವಿಷನ್ ಆಫ್ ಲೇಬರ್ ಕೆಲಸ, ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ honeybee ವೆರೈಟೀಸ್ ಏನಿದಾವಲ್ಲ ಅವುಗಳು ಇದು ಮಾಡ್ತಾರೆ. ಅನಿಬಿಯಲ್ಲಿ ಒಂದು ಮೇಲ್ ಅಂತ ಇರುತ್ತೆ ಅಂತ ಒಂದು ಕಳೆದಿದೆ ಫಿಮೇಲ್ ಇರುತ್ತೆ, ಒನ್ ಇಸ್ ಕಳೆದ ವರ್ಕರ್ ಅಂತ. 3 ಟೈಪ್ಸ್ ಇದೆ. ಬಾಡಿ ಶೇಪ್ ಮೇಲೆ ವೇರಿಯೇಷನ್ ಆಗಿದೆ ಅವಳ ಗಾತ್ರದಲ್ಲಿ, ಆಕಾರದಲ್ಲಿ. ಆ ಒಂದು 3 ವೆರೈಟಿ ನಮ್ಮ ಅನಿಬೀಸ್ ನೋಡ ಒಂದೇ ತರ ಜೇನುಗಳು, ಎಲ್ಲ ಜೇನುಗಳು ಒಂದೇ ತರ ಅನಿಸುತ್ತೆ. ಆದ್ರೆ ಬಟ್ ದೇ ಆರ್ ಯೂಸ್ಲಿ ಡಿಫ್ರೆಂಟ್ ಅನಿಬೀಸ್ ಅಲ್ಲಿ ಬೇರೆ ಬೇರೆ ವರ್ಕ್ ಮಾಡ್ತಾ ಕೆಲವು. ಅವುಗಳಲ್ಲಿ ವರ್ಕರ್ಸ್ ಅಂತ ಕೆಲವು ಹಂಚಿಕೊಂಡ ಡಿವಿಷನ್ ಆಫ್ ವರ್ಕ್ ಇದೆ. ಅಲ್ಲಿ ಸಮ್ ಆಫ್ ದಿ ವರ್ಕರ್ಸ್, ಸಮ್ ಆಫ್ ದಿ ಓನ್ಲಿ ಲೇ ಎಗ್, ಒನ್ ಇಸ್ ಕಾಲ್ಡ್ ಮೇಲ್ ಇರುತ್ತೆ, ಮೇಟ್ ಮಾಡುತ್ತೆ ಫೀಮೇಲ್ ಜೊತೆ. ಇನ್ನೊಂದು ಸುತ್ತಾಗಿ ಒಂದು ಎಗ್ ಒಂದು ಗೂಡು ಕಟ್ಟುವಂತದ್ದಾಗಿರ್ಬೋದು, ಅದಕ್ಕೆ ಮಕರನ್ನು ತಂದಿಡುವಂತದ್ದಾಗಿರ್ಬೋದು, ಆ ಗೂಡನ್ನ ಪ್ರೊಟೆಕ್ಷನ್ ಮಾಡಿ, ಇವೆಲ್ಲ ವರ್ಕರ್ ಅನಿಬಿಯ ಕೆಲಸ. ಅಲ್ಲಿ ಈ ಒಂದು ಇಲ್ಲಿ ವಿಶಿಷ್ಟವಾದಂತಹ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಇದೆ. ಕಳೆದ್ರೆ chromosomal method of sex ಅಂದ್ರೆ number of set of sex is determined based on the number of set of the chromosome the individual receives. ಎಷ್ಟು set of chromosomes the individual receive ಮಾಡುತ್ತೆ ಅಂದ್ರೆ sex determination is based on number of sets of chromosome that the sex determination is based on number of set of chromosomes that the individual receives. ಎಷ್ಟು ಪಡ್ಕೊಂತಾನೆ receives ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ whether they can receive the 2n set or they can receive the n set. n set ಅಂದ್ರೆ ಇದಕ್ಕೆ ಅಪ್ಲೈಡ್ ಸೆಟ್ ಅಂತ. 2n ಎಷ್ಟು ಸೆಟ್ ಕ್ರೋಮೋಸೋಮ್ಸ್ ಇವೆ ಇಂಡಿವಿಜುವಲ್ ಇರುತ್ತೆ. 2n ಇದೆ ಅಂತ ಕರೆದಿದೆ ಡಿಪ್ಲಾಯ್ಡ್ ಸೆಟ್. ಅದ್ರ ಮೇಲೆ ಡಿಪೆಂಡ್ ಆಗಿದೆ ಸೆಕ್ಸ್. ಇದೆ ಇಸ್ ಮೆಥಡ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಆಲ್ಸೋ ಕಾಲ್ಡ್ as a yaplo diploid method of sex determination. yaplo diploid method of sex determination ಅಂತ ಕರೀತೀವಿ. ಇಲ್ಲಿ ಫೀಮೇಲ್ ಇಸ್ ಯೂಶುವಲಿ ಡಿಪ್ಲಾಯ್ಡ್. ಇವರಿಗೆ what you call as a number of set of chromosomes, diploid number in case honeybee is 32. Right, female is diploid having 32 chromosomes are there, ಅಥವಾ what you call 32 chromosomes. There is a male is a aploid. ಮೇಲ್ ಅನ್ನೋದು ಮಾತ್ರ ಅಪ್ಲೈಡ್. ಹಾಗಾಗಿ ಮೇಲ್ ಫೀಮೇಲ್ ಹೆಂಗ್ ಗೊತ್ತಾಗದ್ರೆ ಮೇಲಲ್ಲಿ
32 sets of chromosomes ಇದ್ರೆ 32 ಸೆಟ್ ಅಲ್ಲ 32 chromosomes ಇದ್ರೆ ಫೀಮೇಲ್ ಅಲ್ಲಿ 16 chromosomes ಆದ್ರೆ ಅದರಲ್ಲಿ ಎಷ್ಟು chromosomes ಅಂದ್ರೆ ಡಿಪ್ಲಾಯ್ಡ್ ಕ್ರೋಮೋಸೋಮ್ಗಳ ಸಂಖ್ಯೆ ಅಂದ್ರೆ 32 ಇಂದ ಫೀಮೇಲ್ ಈ ಅಪ್ಲೈಡ್ ಅನ್ನು ಕಳೆದರೆ 16 ಗಟ್ಟಿಗೆ ಮಾಡಿಕೊಳ್ಳಲು ಅದರಿಂದ ಬಿಗ್ ಗಟ್ಟಿಗೆ ಮಾಡಿಕೊಳ್ಳಲು ಮೇಲ್ ಇಂಡಿವಿಜುವಲ್ ಅಲ್ಲಿ ಈ ಅಪ್ಲೈಡ್ ಸೆಟ್ ಇರುತ್ತೆ ಎನ್ ಸೆಟ್ ಅಂತ ಅದಕ್ಕೆ ನೋಡಿ ಅಪ್ಲೈಡ್ ಕ್ರೋಮೋಸೋಮ್ ನಂಬರ್ 16 ಇರುತ್ತೆ ಫೀಮೇಲ್ ಅಲ್ಲಿ ಮಾಡಿಕೊಳ್ಳಲು ಡಿಪ್ಲಾಯ್ಡ್ ಸೆಟ್ 32 ಡಿಪ್ಲಾಯ್ಡ್ ಅಂತ ಡಿಪ್ಲಾಯ್ಡ್ ಸೆಟ್ ಅಂತ 32 ಇದರ ಅರ್ಥ ಅಪ್ಲೈಡ್ 32 ಲಾಸ್ 16 ಡಿಪ್ಲಾಯ್ಡ್ ಇದ್ರೆ ಫೀಮೇಲ್ ಇರುತ್ತೆ ಅಪ್ಲೈಡ್ ಇದ್ರೆ ಮೇಲ್ ಹಿಂಗೆ ಇಸ್ಕೊಂಡಿದ್ರೆ ಫೀಮೇಲ್ ಇಸ್ ಎ ಡಿಪ್ಲಾಯ್ಡ್ ಆಗಿರುತ್ತೆ 32 ಹೊಡಿಕೊಳ್ಳಿದೆ ಕ್ರೋಮೋಸೋಮ್ ಹೊಡಿಕೊಳ್ಳ ಮೇಲ್ ಇಸ್ ಹೊಡಿಕೊಳ್ಳಿದೆ ಅನ್ನೋದು ಅಪ್ಲೈಡ್ ಆಗಿದೆ ಹೊಡಿಕೊಳ್ಳಿದೆ 16 ಕ್ರೋಮೋಸೋಮ್ ಇಲ್ಲಿ ವಾಟ್ ಹ್ಯಾಪನ್ಸ್ ಐ ಗೋಟ್ ಎಕ್ಸ್ಪ್ಲೇನ್ ಹೊಡಿಕೊಳ್ಳಿದೆ ಇನ್ ಕೇಸ್ ದಿಸ್ ಎಕ್ಸ್ಪ್ಲೇನೇಷನ್ ಆಗುತ್ತಾ ಫೀಮೇಲ್ ಎಕ್ಸೆಪ್ಷನ್ ಇದೆ 32 ಇದೆ ಫೀಮೇಲ್ ಅಲ್ಲಿ 32 ಇರುತ್ತೆ this is a female here 32 2n set ಇರುತ್ತೆ 32 chromosomes are they going to what called as reproduce ಮಾಡಬೇಕು gamete formation ಅಲ್ಲ they going to gamete formation they going to undergo division called as meiosis ಅಲ್ಲಿ chromosome number ಹಿಡಿತಾರೆ ಅವರು gamete ಅಲ್ಲಿ ಅಪ್ಲೈಡ್ ಇನ್ನಾದ್ರೆ ಎಲ್ಲಾ gametes ಎಷ್ಟು gametes ಹಿಡಿದಾಗಿದೆ ಅವೆಲ್ಲ ಎಷ್ಟು chromosomes ಇರ್ತವೆ 16 ಇರ್ತವೆ because they reduction division ಆಗಿದೆ 2n ಇರೋದ್ರಿಂದ n ಸೆಟ್ ಆಯ್ತು ಇವಾಗ ಮೇಲ್ ಇಸ್ ಏನಂತ ಹೇಳ್ತೀವಿ ಮೇಲ್ ಇಸ್ ಅಪ್ಲೈಡ್ ಅಂತ ಹೇಳ್ತೀವಿ ಫೀಮೇಲ್ ಇಸ್ ಡಿಪ್ಲಾಯ್ಡ್ ಮೇಲ್ ಇಸ್ ಅಪ್ಲೈಡ್ ಅಂತ ಅರ್ಥ ಇರುತ್ತೆ ಮೇಲ್ ಇಸ್ ಅಪ್ಲೈಡ್ ಮೇಲ್ ಅಪ್ಲೈಡ್ ಆಗೋದು ಗ್ಯಾಮೆಟ್ ಫಾರ್ಮೇಷನ್ ಆಗುತ್ತೆ ಫಸ್ಟ್ ಗ್ಯಾಮೆಟ್ ಇದು ಲೈನ್ ಬರೆಯೋಣ ಫಸ್ಟ್ ಲೈನ್ ಇವೆಲ್ಲ ಇಂಡಿವಿಜುವಲ್ and these are they going to produce gametes ಆಗುತ್ತೆ ಇಲ್ಲಿ ಮೇಲ್ going to produce gametes produce ಮಾಡಬೇಕಾದ್ರೆ ಯಾವ ಕ್ರಿಯೆ ಆಗುತ್ತೆ ಮೈಟೋಸಿಸ್ ಮಾಡ್ಕೊಳ್ಳಿ because mitosis is equational division 16 ಇಂದ 16 ಆಗುತ್ತೆ meiosis ಅನ್ನೋದು reduction division 32 ಇಂದ half ಆಗುತ್ತೆ ಅಂದ್ರೆ ಡಿಪ್ಲಾಯ್ಡ್ ಆರ್ಗನಿಸಮ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಯಾವ ಕ್ರಿಯೆಯಿಂದ ಆಗಬೇಕು meiosis ಆಗಬೇಕು ಅಪ್ಲೈಡ್ ಆರ್ಗನಿಸಮ್ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ ಯಾಕಂದ್ರೆ ಮೈಟೋಸಿಸ್ ಆಗುತ್ತೆ ಅಂದ್ರೆ ಮೈಟೋಸಿಸ್ ಈಕ್ವೇಷನ್ ಎಷ್ಟು ಅಷ್ಟೇ ಕ್ರೋಮೋಸೋಮ್ಸ್ ಇರ್ತವೆ meiosis ಆಗುತ್ತೆ ಆ ಕ್ರೋಮೋಸೋಮ್ ನಂಬರ್ ಹಿಡಿಸಿ ಫೀಮೇಲ್ ಡಿಪ್ಲಾಯ್ಡ್ ಇರೋದ್ರಿಂದ they going to produce a gamete by the process of meiosis. Male is applied they going to produce a gamete by the process of mitosis. ಇಲ್ಲಿ what happens in case of this ಅಲ್ಲಿ female gamete that infuses the male gamete. ನೋಡಿ ಮತ್ತೆ ಎಷ್ಟು ಆಯ್ತು ಕಳೆದಿದೆ 16 plus 16 ಆಯ್ತು ಕಳೆದಿದೆ 32 ಕ್ರೋಮೋಸೋಮ್ಸ್ ಅದು ಅದಕ್ಕೆ ಮಾಡ್ಕೊಳ್ತೀವಿ ಇದಕ್ಕೆ ಫೀಮೇಲ್ ಯಾಕಂದ್ರೆ ಫೀಮೇಲ್ ಈ ಫೀಮೇಲ್ ಅಲ್ಲಿ ನಿಮಗೆ ವರ್ಕರ್ ಅಂತ ಎರಡು ಟೈಪ್ಸ್ ಫೀಮೇಲ್ ಎರಡು ಟೈಪ್ ವರ್ಕರ್ ಅಂತ ಇರ್ತದೆ ಇಲ್ಲಿ and only one became the one became a queen ರಾಣಿ ಅದೊಂದು ಮಾತ್ರ ಫೀಮೇಲ್ ಮಟ್ಟ ಇರೋದು ಕ್ವೀನ್ ಒಂದು ಮಾತ್ರ ದೊಡ್ಡದೇ ಇರ್ತದೆ ಕ್ವೀನ್ ಆಗಿರುತ್ತೆ ಆ ಕ್ವೀನ್ ಮಾತ್ರ ಓನ್ಲಿ ಫಂಕ್ಷನ್ ಆಫ್ ದಿ ಕ್ವೀನ್ ಇಸ್ ಓನ್ಲಿ ಲೇಡಿ ಹೆಗ್ ಇನ್ನುಳಿದಂತ ಫೀಮೇಲ್ಸ್ಗಳು ಓನ್ಲಿ ಹೊಡಿಕೊಳ್ಳುತ್ತೆ ವರ್ಕರ್ ಆಗಿ ಕೆಲಸ ಮಾಡ್ತಾರೆ ಈಗ ಅವುಗಳಿಗೆ ವರ್ಕರ್ ಅಥವಾ ಕ್ವೀನ್ ಎರಡರಲ್ಲಿ ಎಷ್ಟು ಕ್ರೋಮೋಸೋಮ್ಸ್ 32 ಅಂದ್ರೆ ಇವು ಫರ್ಟಿಲೈಸೇಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ ಇಂದ ಅವಾಗ 16 ರೇಷಿಯೋ ಆದ ಕ್ರೋಮೋಸೋಮ್ಸ್ ಅವಾಗ ಫೀಮೇಲ್ ಆಗ್ತಾರೆ ಫೀಮೇಲ್ಸ್ ಮೇ ಬಿ ವರ್ಕರ್ ಇರಬಹುದು ಅಥವಾ ಹೊಡಿಕೊಳ್ಳುತ್ತೆ ಕ್ವೀನ್ ಈಗ ನೋಡಿ ಮೇಲ್ ಇಸ್ ಹೊಡಿಕೊಳ್ಳುತ್ತೆ ಮೇಲ್ ಏನು ಬರುತ್ತೆ ಫೀಮೇಲ್ ಈ ತರ ಬರುತ್ತೆ ಮೇಲ್ ಏನಾಗುತ್ತೆ ಫೀಮೇಲ್ ಗ್ಯಾಮೆಟ್ ಇದಾವಲ್ಲ ಅದು ಒನ್ ಆಫ್ ದಿ ಫೀಮೇಲ್ ಗ್ಯಾಮೆಟ್ ಅಂದ್ರೆ ಒಂದು ಕೆಲವು ಫೀಮೇಲ್ ಗ್ಯಾಮೆಟ್ಸ್ ಏನಂದ್ರೆ they develop a new individual without fertilization ಹೊಸ ಒಂದು ಇಂಡಿವಿಜುವಲ್ ಆಗುತ್ತೆ ವಿತೌಟ್ ಫರ್ಟಿಲೈಸೇಷನ್ ಆದ್ಮೇಲೆ ಒಂದು ಹೊಸ ಜೀವಿ ಆಗಿರುತ್ತೆ ಗ್ಯಾಮೆಟ್ ಫೀಮೇಲ್ ಗ್ಯಾಮೆಟ್ ಅಲ್ಲಿ ಫರ್ಟಿಲೈಸ್ ಡೆವಲಪ್ಮೆಂಟ್ ನೀವು ಫರ್ಟಿಲೈಸ್ ನೋಡಿ ಎರಡು ಸೆಪರೇಟ್ ಫರ್ಟಿಲೈಸ್ ಇಲ್ಲಿ ಇದು ಎಗ್ ಈಸ್ ಫರ್ಟಿಲೈಸ್ ಬೈ ಸ್ಪರ್ಮ್ ಅನ್ಕೊಂಡು ಫರ್ಟಿಲೈಸ್ ಆದ್ಮೇಲೆ ಮೇಲ್ ಗ್ಯಾಮೆಟ್ಸ್ ಏನಾಯ್ತು ಫೀಮೇಲ್ ನೋಡಿ ಇದು ಎರಡು ಎಗ್ ಕೂಡ ಫರ್ಟಿಲೈಸ್ ಆಗದೆ ಹೆಂಗೇನಾಗುತ್ತೆ ಫರ್ಟಿಲೈಸ್ ಆಗದೆ ಇರುವಂತ ಒಂದು ಏನಾಗುತ್ತೆ ಡೆವಲಪ್ಮೆಂಟ್ ನೀವು ಇಂಡಿವಿಜುವಲ್ ವಿತೌಟ್ ಅಂದ್ರೆ
egg develop into new individual without fertilization. That process called as parthenogenesis. ಈ ಒಂದು ಕ್ರಿಯೆ ಏನಾಗುತ್ತೆ, unfertilized egg in a female gamete develop into new individual. Unfertilized ಅಂತ female gamete, fertilized ಆಗದಿರುವಂತ female gamete new individual ಆಗುತ್ತೆ without fertilization. ಅಥವಾ female gamete develop into new individual without fertilization ಅಂತ ಹೇಳಿದ್ರೆ ಅಥವಾ unfertilized egg develop into new individual. That process called as a parthenogenesis. What do you call it as a parthenogenesis? Parthenogenesis ಅಂತ ಅದನ್ನು ಮಾತ್ರ ಕೇಳ್ತಾರೆ. What do you mean by parthenogenesis? ಅಂದ್ರೆ unfertilized egg develop into new individual. New individual is called parthenogenesis. It's called parthenogenesis. ಅಂತ ಇದೆಲ್ಲ ಅವರ parthenogenesis ಅಂದ್ರೆ unfertilized ಅಂತ egg ಮತ್ತೆ without fertilization development new individual ಅಂತ ಕರೆದಿದೆ parthenogenesis. ಅವಾಗ ಏನಾಗುತ್ತೆ, ಮೇಲ್ ಆಗುತ್ತೆ. ಮೇಲ್ ಇಸ್ ಆಪ್ಟೈಡ್ ಅಲ್ವಾ, ಮೇಲ್ ಇಸ್ ಆಪ್ಟೈಡ್ ಆಗುತ್ತೆ. ಯಾಕಂದ್ರೆ ಈ ರೀತಿಯಾಗಿ ಮೇಲ್ ಇಂಡಿವಿಜುವಲ್ ಬಾರ್ನ್ ಆಗುತ್ತೆ. ಈ ಮೇಲ್ ಇಂಡಿವಿಜುವಲ್ ಗೆ ಡು ನಾಟ್ ಹ್ಯಾವ್ ಫಾದರ್ ಇದೆ. ಇದು ನೋಡಿ ಫೀಮೇಲ್ ಗೆ ಫಾದರ್ ಇದ್ದಾರೆ ಅಂಡ್ ಮದರ್ ಇದ್ದಾರೆ, ಇಬ್ರು ಇದ್ದಾರೆ ಇಲ್ಲಿ ಫೀಮೇಲ್. ಆದ್ರೆ ಇಲ್ಲಿ ನೋಡಿ ಓನ್ಲಿ ಮದರ್ ಇಂದ ಬಂದಿದೆ ಎಗ್ ಡು ನಾಟ್ ಹ್ಯಾವ್ ಎನಿ ಫಾದರ್. ಆರ್ ಆಲ್ಸೋ ಈ ಡು ನಾಟ್ ಹ್ಯಾವ್ ಎನಿ ಸನ್. ಇವರಿಗೆ ಮತ್ತೆ ಮಕ್ಕಳು ಇರೋದಿಲ್ಲ. ಬಟ್ ಯಾರೇ ಗ್ರ್ಯಾಂಡ್ ಸನ್. ಗ್ರ್ಯಾಂಡ್ ಸನ್ ಅಂದ್ರೆ ನೆಕ್ಸ್ಟ್ ಈ ಒಂದು ಎಗ್ ಏನಂತೆ ಫರ್ಟಿಲೈಸ್ ಆದ್ರೆ ಮತ್ತೆ ಅಲ್ಲಿ ತಾಯಿ ಬರುತ್ತೆ, ಆ ತಾಯಿಗೆ ಮತ್ತೆ ಈ ತರ ಒಂದು ಎಗ್ ಆಗುತ್ತೆ, ಗ್ರ್ಯಾಂಡ್ ಸನ್ ಇರುತ್ತೆ. ಡು ನಾಟ್ ಹ್ಯಾವ್ ಎ ಫಾದರ್. ಈ ಮೇಲ್ ಇಂಡಿವಿಜುವಲ್ ಡು ನಾಟ್ ಹ್ಯಾವ್ ಎ ಫಾದರ್ ಇಲ್ಲ, ಇದು ಡೈರೆಕ್ಟ್ ಇಲ್ಲ, ಡು ನಾಟ್ ಹ್ಯಾವ್ ಎ ಫಾದರ್, ಓನ್ಲಿ ಮದರ್. ಬಟ್ ಈ ಡು ನಾಟ್ ಹ್ಯಾವ್ ಎ ಸನ್ ಇಲ್ಲ, ಓನ್ಲಿ ಎ ಗ್ರ್ಯಾಂಡ್ ಸನ್. ದಟ್ಸ್ ಕಾಲ್ಡ್ ಅಂದ್ರೆ ಈ ನೆಕ್ಸ್ಟ್ ಮೇಲ್ ಗ್ಯಾಮೆಟ್ ಫೀಮೇಲ್ ಆಗಿ ಫೀಮೇಲ್ ಇಂದ ಮಗು ಹುಟ್ಟುತ್ತೆ ಕಳೆದ ಅಲ್ಲಿ ಮತ್ತೆ ಈ ತರ ಬರುತ್ತೆ. ಹಾಗೆ ಗ್ರ್ಯಾಂಡ್ ಸನ್ ಇರಬಹುದು, but do not having a son and father. That is called as this method of chromosomal method. ಅಂದ್ರೆ chromosomal sets ಎಷ್ಟಿದಾವೆ ಅಂದ್ರೆ sex will be determined. That is called as the haplodiploid method of sex. ನೋಡಿ haploid individual became male and diploid individual became female. This method of sex determination is called as the haplodiploid method of sex determination. Where do we found that case in honeybee? Honeybee female is a diploid having 32 chromosomes. Male is a haploid background of next to male. Female is a diploid having 32 chromosomes. Female is a haploid having 16 chromosomes. If a egg is fertilized by the what called as a male gamete, resulting in a female. Female may be worker or queen irutte. ಇಲ್ಲಿ just this ಅಲ್ಲಿ ಈ ಒಂದು female having a always produce a gamete by the process of meiosis. Male individual is being applied they produce the gamete by the process of the mitosis. ಇಲ್ಲಿ unfertilized egg ಇರುತ್ತೆ develop into new individual without fertilization ಆಗಲೇ one of the female gamete ಇರುತ್ತೆ. Female gamete develop into new individual without fertilization called parthenogenesis. ಇಲ್ಲಿ in case male individual not having a father and having what you call the son but having a grandson, this is called as a sex determination in case of the honeybee. You have to write this. It further explain that what is parthenogenesis. This is not fertilized again, unfertilized again. Parthenogenesis is still an extent regarding what is called as a sex determination. Even method of sex determination is haplodiploid method of sex determination. This is an example. Very important question that can be asked in your examination. It is based on what is called as a set of chromosomes. In case of the honeybee, is a set of chromosomes design. Next, let me pass on to the another one concept what is called as a polygenic inheritance. More than one genes what is called as a that can decide the expression of a trait. Expression of a trait or a character is controlled by more than one gene. More number of genes they going to control the expression of a trait. It is called as a polygenic inheritance. What is a polygenic inheritance? More than what is called as a polygenic inheritance. What is a polygenic inheritance? Because expression of a
the expression of a triad character is controlled by two or more genes. Expression of a triad ಅನ್ನುವಂತ ಕ್ಯಾರೆಕ್ಟರ್ ಇದೆ controlled by two or more genes. ಒಂದಕ್ಕಿಂತ ಹೆಚ್ಚಿನ genes ಗಳು ಅದಕ್ಕೆ ಪಾಲಿ genes ಗಳು ಜೀನಿ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರೀತಾರೆ. The expression of a triad is ಒಂದು triad ಒಂದು ಕ್ಯಾರೆಕ್ಟರ್ ಕಂಟ್ರೋಲ್ ಮಾಡೋಕೆ ಎರಡು triad ಗಿಂತ ಹೆಚ್ಚಿನ genes ಗಳು ಕಾರಣ ಇದ್ರೆ ಇದಕ್ಕೆ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ. ಅದು ಉದಾಹರಣೆ ಕೊಟ್ಟಿದೆ ಸ್ಕಿನ್ ಕಲರ್, ಐ ಕಲರ್ ಅಂಡ್ ಹೈಟ್ ಅಂಡ್ weight of human beings. ಸ್ಕಿನ್ ಕಲರ್ ಅಲ್ಲಿ ನೋಡಿ ಅನೇಕ ನಾವು ಶೇಡ್ಸ್ ಆಫ್ ಕಲರ್ ಫುಲ್ ವೈಟ್ ಇರ್ತಾರೆ, ಫುಲ್ ಬ್ಲಾಕ್ ಇರ್ತಾರೆ ಅಂಡ್ ಮೀಡಿಯಂ ಕಲರ್ ಇರ್ತಾರೆ, ಮುಲಾಟೋಸ್ ಅನ್ನೋದು. ಹಿಂಗೆ ಅವುಗಳಲ್ಲಿ ಅನೇಕ ಜೀನ್ಸ್ಗಳು ಕಾಂಬಿನೇಷನ್ ಅಲ್ಲಿ ಇದ್ದಾಗ, ಹೋಮೋಜೈಗಸ್ ಇದ್ದಾಗ, ಹೆಟ್ರೋಜೈಗಸ್ ಇದ್ದಾಗ ಬೇರೆ ಬೇರೆ ತರ ಒಂದು ಕಂಡೀಷನ್ಸ್ ಮೋರ್ ದನ್ ಫಾರ್ ಎಕ್ಸಾಂಪಲ್ ಸ್ಕಿನ್ ಕಲರ್. Skin color is an example for a polygenetic inheritance. Skin color because for example black hair that can be controlled by genes. For example, the A, B, dominant genes control ಮಾಡೋದು. CCF. ನೋಡಿ one gene one pair two ಇದ್ರೆ we call it pair of colors. More than two pair of genes going to control the color, black skin color skin color ನ ಡಿಸೈಡ್ ಮಾಡ್ತಾರೆ. ಹಾಗೆ what call it white ಇದ್ರೆ ಇವೆಲ್ಲ ಹೋಮೋಜೈಗಸ್ ಕಂಡೀಷನ್ ಇರ್ಬೋದು. ಇದು ಒಂದು ಜೀನ್ಸ್ ಪೇರ್ ಆಫ್ ಜೀನ್ಸ್ ರಿಕಾರ್ಡ್ ಇದೆ ಅಲೆಲ್ಸ್ ಅಂತ ಹೇಳ್ಬೋದು. ದಿಸ್ ಕಾಲ್ಡ್ ಬಿ ಅಂಡ್ ಸ್ಮಾಲ್ ಸಿ ಸ್ಮಾಲ್. ನೋಡಿ ಒಂದಕ್ಕಿಂತ ಹೆಚ್ಚಿನ ಜೀನ್ಸ್ಗಳು ವೈಟ್ ಕಲರ್ ಡಿಸೈಡ್ ಮಾಡ್ಬೋದು. ಹಂಗೆ ಮುಲಾಟೋಸ್ ಈ ಮುಲಾಟೋಸ್ ಅಲ್ಲಿ ಒಂದು ಹೆಟರೋಜೈಗಸ್ ಕಂಡೀಷನ್ ಇದೆ, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರ್ಬೋದು. ಯು ಕ್ಯಾನ್ ಸಿ ಎ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ. ಈ ತರ ಈ ಒಂದಕ್ಕಿಂತ ಹೆಚ್ಚು ಜೀನ್ಸ್ಗಳು ಅವುಗಳ ಕಾಂಬಿನೇಷನ್ಸ್ ಅಲ್ಲಿ ಇದ್ದಾಗ ಅವು ಈ ಒಂದು ಕ್ಯಾರೆಕ್ಟರ್ಗಳನ್ನ ಕಂಟ್ರೋಲ್ ಮಾಡ್ತವೆ. ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಎ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂದ್ರೆ ಎಕ್ಸ್ಪ್ರೆಷನ್ ಆಫ್ ಎ ಟ್ರಯಡ್ ಇಸ್ ಕಂಟ್ರೋಲ್ಡ್ ಬೈ ಟೂ ಆರ್ ಮೋರ್ ಜೀನ್ಸ್. ಒಂದು ಕ್ಯಾರೆಕ್ಟರ್ ಕಲರ್ ಅನ್ನೋದು ಒಂದು ಕ್ಯಾರೆಕ್ಟರ್ ಸ್ಕಿನ್ ಕಲರ್, ಐ ಒಳಗಡೆ ಐರಿಶ್ ಒಳಗಡೆ ನೀವು ಒಂದೊಂದು ಹೊಡ್ಕೊಳ್ಳಿದೆ, ಇದರಲ್ಲಿ ರೆಡ್ ಐ ಹೊಡ್ಕೊಳ್ಳಿದೆ, ಕಾರ್ನಿ ಇವೆಲ್ಲ ಸೆಂಟ್ರಲ್ ಇರೋಂಥದ್ದು. ಅಲ್ಲಿ ಅದು ಡಿಫ್ರೆಂಟ್ ಬೇರೆ ಬೇರೆ ತರ, ಕೆಲವರು ಬ್ಲಾಕ್ ಇರುತ್ತೆ, ಕೆಲವರು ಬ್ರೌನ್ ಇರುತ್ತೆ, ಕೆಲವರಿಗೆ ಹೊಡ್ಕೊಳ್ಳಿದೆ ಆ ಪಿಗ್ಮೆಂಟೇಷನ್ ಮೇಲೆ ಡಿಪೆಂಡ್ ಆಗಿದೆ. ಬ್ಲೂ ಐಸ್ ಅಂತ ಕೆಲವರಿಗೆ, ಆಮೇಲೆ ಸಮೋತೆ ಹೊಡ್ಕೊಳ್ಳಿದೆ ಈ ತರ ಬೇರೆ ರೆಡಿಶ್ ತರ, ಬ್ರೌನ್ ತರ, ಈಗ ಬೇರೆ ಬೇರೆ ತರ ಐಸ್. ಅದು ಸಹ ಈ ಒಂದು ಒಂದಕ್ಕಿಂತ ಹೆಚ್ಚಿನ ಜೀನ್ಸ್ಗಳು ಕಾರಣ ಆಗಿದೆ. ಹಾಗೆ ಸ್ಕಿನ್ ಕಲರ್ ಇಸ್ ಎಕ್ಸಾಂಪಲ್ ಕೊಡಬಹುದು. ನೆಕ್ಸ್ಟ್ ಕಲರ್ ಇದೆ ಐ ಕಲರ್. ನೆಕ್ಸ್ಟ್ ಥರ್ಡ್ ಹೈಟ್ ಅಂಡ್ ವೆಯ್ಟ್ ಆಫ್ ಬಾಡಿ. ಇದು ಬಹಳ ವೆಯ್ಟ್ ಇರುವಂತದ್ದು ಹೈಟ್ ಅಂಡ್ ವೆಯ್ಟ್. ಕೆಲವರು ಬಹಳ ವೆಯ್ಟ್ ಇರ್ತಾರೆ, ಕೆಲವರು ಮೀಡಿಯಂ ವೆಯ್ಟ್ ಇರ್ತಾರೆ, ಕೆಲವರು ಬಹಳ ಸಣ್ಣ ಇರ್ತಾರೆ. ಹೈಟ್ ಸಹ ಎತ್ತರ ಇರ್ತಾರೆ, ಮಧ್ಯೆ ಇರ್ತಾರೆ, ಕೆಲವರು ಬಹಳ ಗಿಡ್ ಇರ್ತಾರೆ. ಹೈಟ್ ಅಂಡ್ ವೆಯ್ಟ್ ಆಫ್ ಆರ್ಗನಿಸಮ್. ಇವೆಲ್ಲ ಏನು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಇಂದ ಆಗಿರುವಂತದ್ದು. ಪಾಲಿಜೆನಿಕ್ ಇನ್ಹೆರಿಟೆನ್ಸ್. ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಇದೆಲ್ಲ ಎಕ್ಸ್ಪ್ರೆಷನ್ ಆಫ್ ಎ ಟ್ರಯಡ್ ಅಥವಾ ಕ್ಯಾರೆಕ್ಟರ್ ಇಸ್ ಕಂಟ್ರೋಲ್ಡ್ ಬೈ ಟೂ ಆರ್ ಮೋರ್ ಜೀನ್ ಇಸ್ ಕಾಲ್ಡ್ ಆಸ್ ಎ ಪಾಲಿಜೆನಿಕ್ ಇನ್ಹೆರಿಟೆನ್ಸ್. Now let me pass on to the another one concept called pleiotropy. Pleiotropy. What is it meant by this pleiotropy? Pleiotropy ಅಂದ್ರೆ ಹೇಳಿದ್ರೆ single gene can exhibit many phenotypic character. Single gene can produce many phenotypic character. And the single gene produce many phenotypic more than one effect. And single gene can produce exhibit many phenotypic character. For pleiotropy ಅಂದ್ರೆ single gene produce many phenotypic character. Phenotype is expression of what you call as character is called phenotype. External appearance of an organism is a phenotype. Vedandra one gene ಅನೇಕ expression of the character external character
What you call it is a external appearance ಬೇರೆ ತರ ಕಾಣುತ್ತೆ ಒಂದೇ ಜೀನ್ ಇಂದ ಪಡೆಯುತ್ತೆ ಅದು ಒಂದು ಜೀನ್ ಅನ್ನು ಪ್ರೊಡ್ಯೂಸ್ ಮೆನಿ ಫಿನೋಟೈಪಿಕ್ ಎಫೆಕ್ಟ್ ಗಳನ್ನು ಪಡೆಯುತ್ತೆ ಓಕೆ ಸೊ ಇನ್ನೊಂದು ಡೆಫಿನಿಷನ್ ಇದೆ ಸಿಂಗಲ್ ಜೀನ್ ನ ಪ್ರಾಡಕ್ಟ್ ಸಿಂಗಲ್ gene product produce more than one effect. ಒಂದು ಜೀನಿನ ಉತ್ಪನ್ನ ಒಂದಕ್ಕೆ ಹೆಚ್ಚಿನ ಒಂದು ಎಫೆಕ್ಟ್ ಇರ್ತದೆ. That is an example. That is one of the definition. But there is a single gene produces many phenotypic characters. Single gene ಮುಖ್ಯ ಪಾತ್ರ ಇಲ್ಲಿ ಕೀವರ್ಡ್ phenotypic many phenotypic characters ಬಹಳ ಮುಖ್ಯ. Single gene produces more phenotypic characters. Single gene ಉತ್ಪನ್ನ product single gene product produce more than one effect. One effect. ಒಂದಕ್ಕಿಂತ ಹೆಚ್ಚಿನ ಎಫೆಕ್ಟ್ ಅಲ್ಲ ಸಿಂಗಲ್ ಜೀನ್ ಪ್ರಾಡಕ್ಟ್ produce more than one effect is also called as a pleiotrope. ಅದನ್ನ ನಾವು ಎಕ್ಸಾಂಪಲ್ ನಾವು ಈಗ ಕೊಡ್ತದೆ ಪೀನಲ್ ಕೀಟೋನ್ಯೂರಿಯಾ ಅಲ್ಲಿ ಅನೇಕ ಒಂದು ಜೀನಿನಿಂದ ಅನೇಕ ಎಫೆಕ್ಟ್ಗಳು ನಾವು ಕಾಣ್ತೀವಿ ಕೊಡ್ತದೆ ಅಲ್ಲಿ ಮೆಂಟಲ್ ರಿಟಾರ್ಡ್ನೆಸ್ ಆ ಒಂದು ಡಿಸೀಸ್ ಬಂದಾಗ ಮೆಂಟಲ್ ರಿಟಾರ್ಡ್ನೆಸ್ ಬರುತ್ತೆ ಆಮೇಲೆ ಹೊಡಿಕಲ್ ಸೌಂದರ್ಯ ಹೊಡಿಕಲ್ ಇದೆ ಕೀಟನ್ ಬಾಡಿ ಸಿಂಥೆಸ್ ಬಾಡಿಯಲ್ಲಿ ಸ್ಮೆಲ್ ಆಫ್ ದಿ ಹೊಡಿಕಲ್ ಇದೆ ಯೂರಿನ್ ನಲ್ಲಿ ಚೇಂಜ್ ಆಗುವಂತದ್ದು ಬಹಳಷ್ಟು ನಾವು ಈ ಸಿಂಪ್ಟಮ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ ಒಂದು ಜೀನಿನ ಉತ್ಪನ್ನ ಒಂದು ಜೀನಿಂದ ಆಗುವಂತ ಎಫೆಕ್ಟ್ ಹಾಗೆ ಫಿನಲ್ ಕೀಟೋನ್ಯೂರಿಯಾ ಅದನ್ನ ಹೇಳ್ತಾ ಹೋಗ್ತೀನಿ ಇಲ್ಲಿ ಸಿಂಗಲ್ ಜೀನ್ ಪಡಿದ್ರೆ ಮೋರ್ ದನ್ ಒನ್ ಎಫೆಕ್ಟ್ ನಾವು ಇನ್ನೊಂದು ಉದಾಹರಣೆ ಕೊಟ್ಟಿದ್ರೆ ಹೊಡಿಕಲ್ ಇದೆ ಸ್ಟಾರ್ಚ್ ಸಿಂಥಸಿಸ್ ಇನ್ ಎಪಿ ಬಟಾಣಿಯಲ್ಲಿ ಸ್ಟಾರ್ಚ್ ಸಿಂಥಸಿಸ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟಾರ್ಚ್ ಸಿಂಥಸಿಸ್ ತಯಾರಾಗುತ್ತೆ ಇನ್ ಪೀ ಪ್ಲಾಂಟ್ ಇದರ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿಕ್ ಎಕ್ಸಾಂಪಲ್ ಸ್ಟಾರ್ಚ್ ಸಿಂಥಸಿಸ್ ಮಾಡೋದಾದ್ರೆ ಸ್ಟಾರ್ಚ್ ಸಿಂಥಸಿಸ್ ಆದ್ರೆ ಈ ಒಂದು ಸಿಂಗಲ್ ಪ್ಲಿಯೋಟ್ರೋಪಿಕ್ ಎಕ್ಸ್ಟ್ರಾಕ್ಟ್ ಕಾಣುವ single gene produce many phenotypic expression or characterಗಳನ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ಟಾರ್ಚ್ ಸಿಂಥಸಿಸ್ ಕಂಟ್ರೋಲ್ಡ್ ಬೈ ಒನ್ ಜೀನ್. ಸ್ಟಾರ್ಚ್ ಸಿಂಥಸಿಸ್ ಅನ್ನೋದನ್ನ ಕಂಟ್ರೋಲ್ ಮಾಡೋದು ಒಂದು ಜೀನ್ ಇದೆ ಒಂದೇ ಜೀನ್ ಅಲ್ಲಿ ಕಂಟ್ರೋಲ್ ಬೈ ಒನ್ ಜೀನ್ ಆ ಜೀನ್ ಏನಿದೆ ಇಟ್ ಇಸ್ ಎ ಪ್ರೆಸೆಂಟ್ ನೋಡಿಕೊಳ್ಳೋದೇನಿದೆ ಎರಡು ನೋಡಿಕೊಳ್ಳೋದಿದೆ ಅಲೆಲ್ಸ್ ಆ ಜೀನ್ ಜೀನ್ ಟೂ ಅಲೆಲ್ಸ್ ಈ ಸಿಂಗಲ್ ಜೀನ್ ಇಲ್ಲ ಅದಕ್ಕೆ ಎರಡು ಅಲೆಲ್ಸ್ ಇವೆ ಕ್ಯಾಪಿಟಲ್ ಬಿ ಮತ್ತೆ ಸ್ಮಾಲ್ ಬಿ ನಾವು ಐಟಿಎನ್ ಟಾಲ್ ಅಂಡ್ ಆಸ್ಟೆಂಗ್ ಈ ಒಂದು ಜೀನಿನ ಎರಡು ಬಿನೇ ಒಂದೇ ಜೀನೇ ಮ್ಯೂಟೇಷನ್ ಆಗಿದೆ ಒಂದು ಕಡೆ ಒಂದು ಇಲ್ಲ ಈ ಒನ್ ಜೀನ್ ಇಸ್ ಒನ್ ಜೀನ್ ಈ ಸ್ಟಾರ್ಚ್ ತಯಾರು ಮಾಡೋದು ಒಂದೇ ಜೀನ್ ಇದೆ ಕ್ಯಾಪಿಟಲ್ ಬಿ ಅದು ಸ್ಮಾಲ್ ಬಿ ಒಂದು ಜೀನ್ ನೋಡಿಕೊಳ್ಳೋದ್ರೆ ಕಂಟ್ರೋಲ್ ಬೈ ಅಲೆಲ್ಸ್ ಒಂದು ಜೀನಿನ ರೂಪಗಳಿರ್ಬೋದು ಅಷ್ಟೇ ಬಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಎರಡು ಅನ್ಕೋಬೇಡಿ ಒಂದು ಜೀನಿನ ಎರಡು ರೂಪಗಳಿವೆ ಅಷ್ಟೇ ಈ ಕಂಟ್ರೋಲ್ ಮಾಡೋದು ಸ್ಟಾರ್ಚ್ ಸಿಂಥಸಿಸ್ ಕಂಟ್ರೋಲ್ ಬೈ ಸಿಂಗಲ್ ಜೀನ್. ಈಗ ಫಾರ್ ಎಕ್ಸಾಂಪಲ್ ಇಫ್ ಇಟ್ಸ್ ನೋಡಿಕೊಳ್ಳೋದ್ರೆ ಸ್ಟಾರ್ಚ್ ಸಿಂಥಸಿಸ್ ಎಫೆಕ್ಟಿವ್ ಯಾವಾಗ ಆಗುತ್ತೆ ಅಂದ್ರೆ ಹೆಟೆರೋಜೈಗಸ್ ಕಂಡೀಷನ್ ನೋಡಿಕೊಳ್ಳೋದ್ರೆ ಈ ತರ ಇದ್ದಾಗ ಸ್ಟಾರ್ಚ್ ಈಸ್ ಸಿಂಥಸೈಸ್ ನೋಡಿ ಸ್ಟಾರ್ಚ್ is in what you call it starch is synthesize ಆಗುತ್ತೆ ಯಾವಾಗ ಎಫೆಕ್ಟಿವ್ ಬಹಳ ಚೆನ್ನಾಗಿ ಸಿಂಥಸಿಸ್ ಆಗುತ್ತೆ ಎಫೆಕ್ಟಿವ್ಲಿ ಜೀನ್ಸ್ ಯಾವಾಗ ಇದ್ದಾಗ ಅಂದ್ರೆ ಈ ತರ ಇದ್ದಾಗ ಎಫೆಕ್ಟಿವ್ಲಿ ಯಾವಾಗಂದ್ರೆ ಯಾವಾಗ ಇದೆ ಅಂದ್ರೆ ಬಿ ಜಿ ಈ ತರ ಎರಡು ಕ್ಯಾಪಿಟಲ್ ಬಿ ಅಂದ್ರೆ ಡಾಮಿನೆಂಟ್ ಜೀನ್ಸ್ ಹೋಮೋಜೈಗಸ್ ಇದ್ದಾಗ homozygous condition capital B ಇದ್ದಾಗ ಡಾಮಿನೆಂಟ್ ಜೀನ್ ಇದೆ ಸ್ಟಾರ್ಚ್ ಸಿಂಥಸಿಸ್ ಎಫೆಕ್ಟಿವ್ಲಿ when B homozygous ಆಗಿದ್ದಾಗ ಅವಾಗ ದಿ ಪ್ರೊಡ್ಯೂಸ್ ಲಾರ್ಜ್ ಸ್ಟಾರ್ಚ್ ಗ್ರೇನ್ ಅನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ದೇ ಪ್ರೊಡ್ಯೂಸ್ ಸ್ಟಾರ್ಚ್ ಲಾರ್ಜ್ ಸ್ಟಾರ್ಚ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್ ಅಂದಾಗ ಅವಾಗ ಏನಾಗುತ್ತೆ B is larger in size B is also larger because size is larger ಬಟಾಣಿಯ ಗಾತ್ರ ಏನಾಗುತ್ತೆ ನೋಡಿದ್ರೆ ಹೀಗೆ ಲಾರ್ಜ್ ದೊಡ್ಡ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಮಾಡಿ
ಯಾಕೆಂದ್ರೆ ಹೋಮೋಜೈಗಸ್ ಕಂಡೀಷನ್ ಕ್ಯಾಪಿಟಲ್ ಬಿ ಇದೆ, ಅವಾಗ ಸ್ಟಾರ್ಚ್ ಸಿಂಥಸಿಸ್ ಆಗೋದು ದೊಡ್ಡ ದೊಡ್ಡ ಮೊಟ್ಟೆಗಳಲ್ಲಿ ಲಾರ್ಜ್ ಸ್ಟಾರ್ಚ್ ಗ್ರೇನ್ ತಯಾರಾಗೋದ್ರಿಂದ ಸೈಜ್ ಆಫ್ ದ ಪಿ ಇಸ್ ಆಲ್ಸೋ ಲಾರ್ಜ್. ಬಟ್ when the starch synthesis is not less efficient, ಯಾವಾಗ ಮಾಡ್ತೀವಿ starch is synthesized less, rest synthesis are less efficiently. ಯಾವಾಗ ಅಂದ್ರೆ then capital B ಮತ್ತೆ ಎರಡು small b ಅಂತ homozygous condition ಇದ್ದಾಗ starch size is less, small starch size ಏನಂದ್ರೆ size of the starch ತಯಾರಾಗಿರೋ ಈ ಬಟಾಣಿ size ಏನಂದ್ರೆ small ಇರುತ್ತೆ, because large small starch grains ಬೆಳೆಯುತ್ತೆ. starch grain ಯಾವಾಗಂತೆ size of the starch ಕಡಿಮೆ ಆಗುತ್ತೆ. ಇದು ಯಾವಾಗ homozygous SSC ಕಂಡೀಷನ್ ಇದೆ, ಡಾಮಿನೆಂಟ್ ಕಂಡೀಷನ್ ಇದೆ, ಸೈಜ್ ದೊಡ್ಡದಾಗುತ್ತೆ. ಫಾರ್ ಎಕ್ಸಾಂಪಲ್ ಇವೇನಾಗುತ್ತೆ ಮೆಚುರಿಟಿ ಆದ್ಮೇಲೆ ದೊಡ್ಡ ಸೈಜ್ ಇರುವಂತ ಲಾರ್ಜ್ ಸೈಜ್ ಇರುವಂತ ಒಂದು ಬಟಾಣಿ ಏನಿದಾವಲ್ಲ ಅವು ದೇವಿಗೆ ಮೆಚೂರ್ ಆದ್ಮೇಲೆ ದಿ ಶೇಪ್ ಚೇಂಜ್ ಆಗುತ್ತೆ, ಅದಕ್ಕೆ ಬ್ರೌನ್ ಆಗುತ್ತೆ. ಯಾವಾಗ ದೇ ಮೆಚೂರ್ ಆದಾಗ ದೇ ಬಿಕಮ್ ವಾಟ್ ಕಾಲ್ಡ್ as ರೌಂಡ್ ಶೇಪ್ ಅಂಡ್ ಆಫ್ಟರ್ ಮೆಚುರಿಟಿ ಆಫ್ ದಿ ಸೀಡ್ಸ್ BB seeds ಅಂದ್ರೆ ಕ್ಯಾಪಿಟಲ್ B ಇರುವಂತ ಸೀಡ್ಸ್ ಏನಾಗ್ತದೆ ಬಿಕಮ್ ರೌಂಡ್ ಆಗುತ್ತೆ. ಅದೇ ಆಫ್ಟರ್ ಮೆಚುರಿಟಿ ಆದ್ಮೇಲೆ ಸ್ಮಾಲ್ ಬಿ ಇರುವಂತ ಸೀಡ್ಸ್ ಏನಾಗ್ತದೆ ಸಣ್ಣದಿರೋದ್ರಿಂದ ಅವು ಸೈಜ್ ಅವ್ರಿಗೆ ಏನಾಗುತ್ತೆ ಆಕಾರ ಬಂದ್ಕೊಂಡೆ ಆಕಾರ ರೌಂಡ್ ಶೇಪ್ ಬರುತ್ತೆ. ಇಲ್ಲಿ ಏನಾಗುತ್ತೆ ಸುಕ್ಕುತ್ತೆ. ಯಾವಾಗ ಇಲ್ಲಿ ಸೀಡ್ಸ್ ಹೋಮೋಜೈಗಸ್ ರೆಸೆಸಿವ್ ಕಂಡೀಷನ್ ಇದೆ, ಸ್ಮಾಲ್ ಬಿ ಸೀಡ್ಸ್ ಇದ್ದಾಗ ಅವುಗಳು ಮೆಚುರಿಟಿ ಆದ್ಮೇಲೆ ಮೆಚುರಿಟಿ ಆದ್ಮೇಲೆ ಅವೇ ಸೀಡ್ಸ್ ಸ್ಮಾಲ್ ಸೈಜ್ ಅಂದ್ರೆ ಮೆಚುರಿಟಿ ಆದ್ರೆ ಬಡಿ ಶೇಪ್ ಗೆ wrinkled. ಅದೇ ಲಾರ್ಜ್ ಸೈಜ್ ಇರೋ ಸ್ಟಾರ್ಚ್ ಗ್ರೇನ್ ದೊಡ್ಡದೇ ಒಂದು ಆಫ್ಟರ್ ಮೆಚುರಿಟಿ ಬಿಕಮ್ ರೌಂಡ್ ಶೇಪ್ ಅನ್ನ ಇದು ಆಗುತ್ತೆ. ಇನ್ನ ಹೆಟೆರೋಜೈಗಸ್ ಕಂಡೀಷನ್ ಎರಡು ಕ್ಯಾಪಿಟಲ್ ಇದೆ, ಸ್ಮಾಲ್ ಬಿ ಸೈಜ್ ಆದ್ರೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದ್ದಾಗ when they are heterozygous condition ಇದ್ದಾಗ they produce round seeds ನೇ ಪ್ರೊಡ್ಯೂಸ್ ಮಾಡ್ತಾರೆ, ಯಾಕಂದ್ರೆ B is dominant. ಅಲ್ಲಿ heterozygous condition ಏನಂದ್ರೆ when BB seeds ಏನಂದ್ರೆ BB seeds ಇದ್ರೆ they produce ಏನಂದ್ರೆ round seeds ನೇ ಪ್ರೊಡ್ಯೂಸ್ ಆಗ್ತವೆ. because ಯಾಕಂದ್ರೆ B is dominant. ಅಲ್ಲಿ ಎರಡು ಸ್ಮಾಲ್ ಇದೆ, one P is not enough round shape ಬರಕ್ಕೆ ನಾವೆಲ್ಲ ಓದಿದ್ದೆ because one dominant gene is essential is a sufficient to express the character. ನೋಡಿ ಇಲ್ಲಿ ಕ್ಯಾಪಿಟಲ್ B ಇದ್ದಾಗ ಏನು ಎರಡು ಕ್ಯಾಪಿಟಲ್ B ಇದ್ದಾಗ ರೌಂಡ್ ಬಂತು, ರೌಂಡ್ ಬರುತ್ತೆ. ಬಟ್ ಇಲ್ಲಿ ನೋಡಿ ಎಷ್ಟೈತೆ ಒಂದು ಕ್ಯಾಪಿಟಲ್ B ಇದ್ದಾಗ ರೌಂಡೇ ಬರುತ್ತೆ because B is dominant. B is a dominant allele because B is a dominant allele. ಎರಡು allele ಒಂದು allele ಏನಂದ್ರೆ B is dominant allele. ಹಾಗಾಗಿ what is that phenotypic expression of the ಒಂದು ಜೀನ್ ಏನಿದೆ ಇದರ ಎಕ್ಸ್ಪ್ರೆಷನ್ ಕ್ಯಾಪಿಟಲ್ B ಸ್ಮಾಲ್ b ಅಲ್ಲ ರೌಂಡ್ ಶೇಪ್ ಬರುತ್ತೆ, ರೌಂಡ್ ಶೇಪ್ because B is dominant. but all ಏನಾಗುತ್ತೆ ಇಲ್ಲಿ what happens ಅಂದ್ರೆ ಬಟ್ ಏನ ಒಂದು ಕಂಡೀಷನ್ಸ್ ನೋಡಿದಾಗ ಇಲ್ಲಿ starch grains produce are of intermediate size. This starch grain what is it? This starch grains they are ಇಲ್ಲಿ small size starch grain ದೊಡ್ಡದಾಗಿದೆ. ಆದರೆ ಇಲ್ಲಿ starch grain ತಯಾರಾಗಲಿಲ್ಲ ಅವರಿಗೆ ಅದೇನಾಗಿದೆ ತಯಾರಾಗ್ತಿರುವಂತ starch grain they are what you call the produce are intermediate size. ಈ ಎರಡರ ಮಧ್ಯೆ ಸೈಜ್ ಹಾಗಾಗಿ ಈ ಸೈಜ್ ಮಾಡಿದ್ರೆ starch grain ಅಂದ್ರೆ starch grains ಒಂದು ದೊಡ್ಡದಿದೆ ಸಣ್ಣದಿದೆ. starch grains ನಲ್ಲಿ are intermediate size. intermediate size ಅಂದ್ರೆ ಇದು ದೊಡ್ಡದಿದೆ ಇದು ಸಣ್ಣದಿದೆ ಮಧ್ಯೆ ಇದು ಸೈಜ್ ಪುಟ್ಟದಾಗಿದೆ ಸ್ವಲ್ಪ ಸಣ್ಣ ಬಂದಿದೆ. ಇದೇನಿದೆ ಮೀಡಿಯಂ ಪೂರ್ತಿ ದೊಡ್ಡದಲ್ಲ ಪೂರ್ತಿ ಸಣ್ಣದು. ಈಗ starch grains ಹೋಲಿಸಿದ್ರೆ ಇದು ಸ್ವಲ್ಪ ಇದು ಬಹಳ ಸಣ್ಣದಾಗುತ್ತೆ. starch grains ದೊಡ್ಡದಿದೆ ಇದು ಮಧ್ಯದಲ್ಲಿದೆ ಸ್ವಲ್ಪ. ಅವಾಗ ಇಂಟರ್ಮೀಡಿಯೇಟ್ ನೋಡ್ರಿ ಒಂದೇ ಜೀನು ಒಂದಕ್ಕಿಂತ ಹೆಚ್ಚಿನ ಎಫೆಕ್ಟ್ ಪ್ರೊಡ್ಯೂಸ್ ಮಾಡ್ಕೊಳ್ಳಿ. ಇಲ್ಲಿ ಲಾರ್ಜ್ ಸೈಜ್ ರೌಂಡ್, ಸ್ಮಾಲ್ ಸೈಜ್ ರೇನ್ಕಲ್ಡ್, ರೌಂಡ್ ಸೈಜ್ ಅಲ್ಲಿ ಮತ್ತೆ ಇಂಟರ್ಮೀಡಿಯೇಟ್ ಸೈಜ್.
ಸ್ಟಾರ್ಚ್ ಗ್ರೈನ್ಸ್. ಲಾರ್ಜ್ ಸೈಜ್ ಸ್ಟಾರ್ಚ್ ಗ್ರೈನ್ಸ್ ತಯಾರಾಯ್ತು. ಈ ಸ್ಮಾಲ್ ಸ್ಟಾರ್ಚ್ ಗ್ರೈನ್ಸ್ ಅದು ಶೇಪ್ ನೋಡಿದ್ರೆ ರೌಂಡ್ ಬಂತು, ರಿಂಕಲ್ ಬಂತು. ಆದ್ರೆ ಈ ರೌಂಡ್ ಶೇಪ್ ಇದೆ, ಸ್ಟಾರ್ಚ್ ಗ್ರೈನ್ ಸೈಜ್ ನೋಡಿದ್ರೆ ಗ್ರೈನ್ ಸೈಜ್ ಇದೆ ಇಂಟರ್ಮೀಡಿಯೇಟ್. ಇಲ್ಲಿ ಸೈಜ್ ಅಲ್ಲಿ ಗ್ರೈನ್ಸ್ ಸ್ಟಾರ್ಚ್ ಗ್ರೈನ್ ತಯಾರು ಮಾಡೋದ್ರೆ ಒಂದ್ರಲ್ಲಿ ದೊಡ್ಡ ಗ್ರೈನ್ಸ್ ಇದಾವೆ, ಒಂದ್ರಲ್ಲಿ ಸ್ಮಾಲ್ ಇದಾವೆ, ಒಂದ್ರಲ್ಲಿ ಈ ಮಧ್ಯದಾಗಿದೆ. ಅವೆಲ್ಲ ಒಂದು ಜೀನ್. ಅದಕ್ಕೆ ಡೆಫಿನೇಷನ್ ಆಫ್ ಸಿಂಗಲ್ ಜೀನ್ ಪ್ರೊಡ್ಯೂಸ್ ಮೆನಿ ಫಿನೋಟೈಪಿಕ್ ಅನೇಕ ಎಕ್ಸ್ಪ್ರೆಷನ್ ಕಂಡಿದೆ ನೋಡಿ. ಒಂದು ದೊಡ್ಡ ಸೈಜ್ ಸ್ಟಾರ್ಚ್ ಗ್ರೈನ್ಸ್, ಒಂದು ಸ್ಮಾಲ್ ಸೈಜ್, ಒಂದು ಇಂಟರ್ಮೀಡಿಯೇಟ್ ಸೈಜ್ ಕಂಡು. ಈ ಒಂದು ಕಂಡೀಷನ್ ಯಾಕೆ ಆಗುತ್ತೆ? ಸ್ಟಾರ್ಚ್ ಗ್ರೈನ್ ಇಸ್ ಕಂಟ್ರೋಲ್ಡ್. ಸ್ಟಾರ್ಚ್ ಗ್ರೈನ್ ಸೈಜ್ ಇಲ್ಲ, ಸ್ಟಾರ್ಚ್ ಗ್ರೈನ್ size is controlled by what you call is a phenotype. Starch grain size is the phenotype character, by a character. Adana controlled by a single gene. Single in the angle of notidaga idu intermediate size yakke antandre incomplete dominance na illi obey madibo. Capital B small b da yakke intermediate bantala illi what you call dominant alliye a spire ಕಲರ್ ಏನಿದೆ ಅಲ್ಲಿ ಇಂಟರ್ಮೀಡಿಯೇಟ್ ಇದೆ. ಯಾಕಂದ್ರೆ ಬಿ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಆಗಿರ್ಬೋದು, ಆಗಿರಕ್ಕೆ ಸಾಧ್ಯತೆ ಇಲ್ಲ ಇರ್ಬೋದು. ಕರೆಕ್ಟ್. ಕ್ಯಾಪಿಟಲ್ ಬಿ ಪೂರ್ತಿ ಡಾಮಿನೆಂಟ್ ಇದ್ರೆ ಇಲ್ಲಿ ರೌಂಡ್ ಸ್ಟಾರ್ಚ್ ಗ್ರೈನ್ಸ್ ದೊಡ್ಡ ಕಂಡಿತ್ತು. ಆದ್ರೆ ಕ್ಯಾಪಿಟಲ್ ಬಿ ಫುಲ್ಲಿ ಡಾಮಿನೆಂಟ್ ಆಗೋದೇ ಇರೋದ್ರಿಂದ ರೌಂಡ್ ಬದಲು ಅಲ್ಲಿ ಡಾಮಿನೆಂಟ್ ಅಲ್ಲೆಲ್ಲ ಪೂರ್ತಿ ಡಾಮಿನೆಂಟ್ ಆಗೋದ್ರಿಂದ ಮತ್ತೆ ಸೈಜ್ ಅಲ್ಲಿ ಸ್ಟಾರ್ಚ್ ಗ್ರೈನ್ಸ್ ಇಂಟರ್ಮೀಡಿಯೇಟ್ ಬಂತು. ಅಂದ್ರೆ ಯಾಕಂದ್ರೆ ಮುಖ್ಯವಾಗಿ ಸ್ಟಾರ್ಚ್ ಗ್ರೈನ್ ಇಸ್ ಕನ್ಸಿಡರ್ಡ್ ನಾವು ಫಿನೋಟೈಪ್ ಅಂತ ಕನ್ಸಿಡರ್ ಮಾಡಿ ಸೈಜ್ ಸ್ಟಾರ್ಚ್ ನ ಗ್ರೈನ್ಸ್ ನೇ ಸೈಜ್ ನಾವು ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂತ ಬಯ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗೋದನ್ನ ಅಂತ ತಗೊಂಡಾಗ ಏನಾಗುತ್ತೆ, ಫ್ರಮ್ ದಿಸ್ ಆಂಗಲ್ ದಿ ಅಲೆಲ್ಸ್ ಆರ್ ಶೋ ಇಂಟರ್ಮೀಡಿಯೇಟ್. ಈ ತರ ಸೈಜ್ ನೋಡಿದಾಗ ಅಲ್ಲೇ ಶೋ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ತೋರಿಸ್ತದೆ, ಇಂಟರ್ಮೀಡಿಯೇಟ್ ಡಾಮಿನೆನ್ಸ್ ತೋರಿಸ್ತದೆ. ಅಂದ್ರೆ ಈಗ ಫುಲ್ ಪೂರ್ತಿ ಡಾಮಿನೆಂಟ್ ಅಲ್ಲ, ಕ್ಯಾಪಿಟಲ್ ಇದ್ದ ಮಾತ್ರ ಡಾಮಿನೆಂಟ್ ಇತ್ತು, ರೌಂಡ್ ಬಂತು, ಆಮೇಲೆ ಸೈಜ್ ದೊಡ್ಡದು ಸ್ಟಾರ್ಚ್ ಗ್ರೈನ್ಸ್. ಸ್ಮಾಲ್ ಬಿ ಇದ್ದಾಗ ಸೈಜ್ ಸ್ಟಾರ್ಚ್ ಗ್ರೈನ್ಸ್ ಸಣ್ಣವಿದ್ದು ಅವು ಮೆಚುರಿಟಿ ಬಂದ ರಿಂಕಲ್ ಆಗ್ತದೆ. ಆದ್ರೆ ಒಂದು ಕ್ಯಾಪಿಟಲ್ ಒಂದು ಬಿ ಇದ್ದಾಗ ದೊಡ್ಡ ಇದೆ ತರ ಫಸ್ಟ್ ಏನಿಲ್ಲ ಐಟರ್ನೇ ಬೇಕಿತ್ತು. ಯಾವ್ದೋ ದೊಡ್ಡ ಸೈಜ್ ಗ್ರೈನ್ ಇರ್ಬೇಕಿತ್ತು, ರೌಂಡ್ ಇರ್ಬೇಕಾದ್ರೆ ಶೇಪ್ ರೌಂಡ್ ಬಂತು. ಆದ್ರೆ ಬಿ ಕಂಪ್ಲೀಟ್ ಡಾಮಿನೆಂಟ್ ಅಲ್ಲ ಆಗಿಲ್ಲ ಕಾರಣ ಇದು ಸ್ಟಾರ್ಚ್ ಗ್ರೈನ್ಸ್ ಇಂಟರ್ಮೀಡಿಯೇಟ್ಸ್ ಇದ್ರೆ ನಾವು ಸ್ಟಾರ್ಚ್ ಗ್ರೈನ್ ಸೈಜ್ ನಾವು ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಂತ ಕನ್ಸಿಡರ್ ಮಾಡಿದಾಗ ಅಲೆಲ್ಸ್ ಇದಾವೆ ಇಲ್ಲಿ ಶೋ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಕ್ಯಾಪಿಟಲ್ ಬಿ ಅನ್ನೋದು ಅಲೆ ಇದೆಯಲ್ಲ ಶೋ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಹಾಗಾಗಿ ಮೋರ್ ದನ್ ಒಂದಕ್ಕಿಂತ ಹೆಚ್ಚಿನ ಫಿನೋಟೈಪಿಕ್ ಸ್ಟಾರ್ಚ್ ಗ್ರೈನ್ ಫಿನೋಟೈಪಿಕ್ ಟ್ರೈಟ್ ಅಂತ ಕನ್ಸಿಡರ್ ಮಾಡಿದ್ರೆ ಒಂದು ಹೆಚ್ಚಿನ ಸೈಜ್ ಗಾತ್ರದ ಸೈಜ್ ಮಾಡಿದಾಗ ಒಂದು ದೊಡ್ಡ ಸೈಜ್ ನ ಸ್ಟಾರ್ಚ್ ಗ್ರೈನ್ಸ್, ಸ್ಮಾಲ್ ಸೈಜ್ ನ ಸ್ಟಾರ್ಚ್ ಗ್ರೈನ್ಸ್, ಇಂಟರ್ಮೀಡಿಯೇಟ್ ಸೈಜ್ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಎಫೆಕ್ಟ್ ಒಂದು ಜೀನ್ ಪಡೆದಾಗುತ್ತೆ. ಸಿಂಗಲ್ ಜೀನ್ ಪಡೆದ ಮೆನಿ ಫಿನೋಟೈಪಿಕ್ ಟ್ರೈಟ್ ಇಟ್ ಕಾಲ್ಡ್ as a pleiotropy. ಅದಕ್ಕೆ ಇದನ್ನ ಓಕೆ ಇಸ್ ರಿಗಾರ್ಡಿಂಗ್ ಮೆಡಿಕಲ್ ಪ್ಲಿಯೋಟ್ರೋಪಿ ಅರ್ಥ ಇದೆ ಅನ್ಕೊಳ್ಳಿ. ಅನ್ಕೊಂಡ್ರೆ ಸ್ಟಾರ್ಚ್ ಗ್ರೈನ್ ಸಿಂಥೆಸಿಸ್ ತಗೊಂಡಾಗ ಒಂದು ಜೀನ್ ಅನೇಕ ಫಿನೋಟೈಪಿಕ್ ಕ್ಯಾರೆಕ್ಟರ್ಗಳನ್ನ ಕಂಟ್ರೋಲ್ ಮಾಡ್ತಾ ಇದೆ. ಅದು ಕ್ಯಾಪಿಟಲ್ ಬಿ ಇದ್ದಾಗ ಏನಾಯ್ತು, ಎಫೆಕ್ಟಿವ್ ಆಗಿ ಸ್ಟಾರ್ಚ್ ತಯಾರು ಮಾಡ್ತು, ರೌಂಡ್ ಶೇಪ್ ಇತ್ತು, ಒಂದೊಂದು ಸ್ಟಾರ್ಚ್ ಗ್ರೈನ್ಸ್ ಕೊಟ್ಟಿದ್ರು. ಆದ್ರೆ ಸ್ಮಾಲ್ ಬಿ ಇದ್ದಾಗ ಅದೇ ಜೀನ್ ಒಂದೇ ಜೀನ್ ಸ್ಮಾಲ್ ಬಿ ಕಂಡೀಷನ್ ಇದ್ದಾಗ ಅದೇನ್ ಪ್ರೊಡ್ಯೂಸ್ ಮಾಡ್ತು, ಸ್ಮಾಲ್ ಸ್ಟಾರ್ಚ್ ಗ್ರೈನ್ ಪ್ರೊಡ್ಯೂಸ್ ಮಾಡ್ತು ಅನ್ನೋದು. ಅವಾಗ ಅವು ಮೆಚುರಿಟಿ ಬಂದಾಗ ಸೀಡ್ಸ್ ಬಿಕೇಮ್ ರಿಂಕಲ್ ಆಗ್ತವೆ. ಅದೇ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದ್ದಾಗ ಏನಂತೆ they going to produce a phenotypic character round shape ne produce ಮಾಡ್ತದೆ. but the starch na size of the grain ಬಂದ intermediate size ಬರುತ್ತೆ. that may be what you call it is ಇಲ್ಲಿ ಅಲೆಲ್ ಏನಿದೆಲ್ಲ ಅದು what you call it capital B is not a completely dominant ಅನ್ನೋದು ಅಲ್ಲ, completely dominant ಅಲ್ಲ, it is a shows a intermediate character ಒಂದು dominance what you call it is a intermediate size ಯಾಕೆ produce ಆಗಿದೆ, it is because of the incomplete dominance of the allele. capital B ಅನ್ನೋ dominant allele incomplete ಆಗಿರೋದ್ರಿಂದ ಹಂಗಾಗಿ ಒಂದಕ್ಕಿಂತ ಹೆಚ್ಚಿನ ಸೈಜ್ ಆಫ್ ದಿಸ್ ಸ್ಟಾರ್ಚ್ ಗ್ರೈನ್ಸ್ ನಲ್ಲಿ ಕಂಡು ಬರೋದು ಸಿಂಗಲ್ ಜೀನ್ ಪ್ರೊಡ್ಯೂಸಿಂಗ್ ಮೋರ್ ದ್ಯಾನ್ ಒನ್ ಎಫೆಕ್ಟ್ ಅನ್ನೋದು ಕಾಲ್ಡ್ ಇಸ್ ಎ ಪ್ಲಿಯೋಟ್ರೋಪಿ. ನೌ ಲೆಟ್ ಮಿ ಪಾಸ್ ಆನ್ ಟು ದಿ ನೆಕ್ಸ್ಟ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಮ್ಯುಟೇಷನ್. ಈಗ ನಮ್ಮಲ್ಲಿ ಈ ಮ್ಯುಟೇಷನ್ ಆಗ್ತದೆ ಸಡನ್ ಆಗಿ ಒಂದು ಸ್ಪೀಸಿಸ್ ಬದಲಾವಣೆಗಳು ಕಂಡು ಬರ್ತವೆ. ಅದಕ್ಕೆ ಇದನ್ನ ಸಡನ್ ಆಗಿ ಆಗುವಂತ ಒಂದು ಕಂಡೀಷನ್ ಇಟ್ ಇಸ್ ಡಿಫೈನ್ಡ್ ಆಸ್ ಸ್ಪಾಂಟೇನಿಯಸ್ ಪರ್ಮನೆಂಟ್ ಚೇಂಜ್. ಒಂದ್ಸಲಿ ಚೇಂಜ್ ಆದ್ರೆ ಹಂಗೆ ಇರ್ತಕ್ಕಂಥ ಜೀನ್ಸ್ ಅಲ್ಲಿ ವ್ಯತ್ಯಾಸ ಆಗಿಬಿಡುತ್ತೆ. ಜೀನ್ಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಆದ್ರೆ ಅವುಗಳಲ್ಲಿ ಪರ್ಮನೆಂಟ್ ಆಗಿಬಿಡುತ್ತೆ. ಸ್ಪಾಂಟೇನಿಯಸ್ ಪರ್ಮನೆಂಟ್ ಚೇಂಜ್ ಇನ್ ದಿ ಜೆನೆಟಿಕ್ ಮೇಕಪ್. Permanent change in the genetic makeup that can alter the character of an individual. That is called as a mutation.
ಸ್ಪಾಂಟೇನಿಯಸ್ ಆಗಿ ಆಗುವಂಥದ್ದು. ಈಗ ಎವಲ್ಯೂಷನ್ ವಿಕಾಸ ಸಂಜಾನ ಆಗ್ತದೆ, ಅದರಲ್ಲಿ ಸ್ಪಾಂಟೇನಿಯಸ್ ಪರ್ಮನೆಂಟ್ ಚೇಂಜ್ ಯಾವ್ದಾಗುತ್ತೆ ಇನ್ ಜೆನೆಟಿಕ್ ಮೇಕಪ್. ಜೀನ್ಸ್ ಅಲ್ಲೆಲ್ಲ ವ್ಯತ್ಯಾಸ ಆಗ್ತದೆ. ಜೆನೆಟಿಕ್ ಮೇಕಪ್ that can alter the ಅವನು ಸ್ವಲ್ಪ ಬದಲಾವಣೆ ಆಗುತ್ತೆ. alter the character of an individual is called mutation. Mutation is spontaneous ಬದಲಾವಣೆ change ಆಗುತ್ತೆ. ಜೀನ್ಸ್ ಅಲ್ಲಿ ವ್ಯತ್ಯಾಸ ಆಗೋದು and can alter the character of an individual. ಕ್ಯಾರೆಕ್ಟರ್ ನ ಚೇಂಜ್ ಮಾಡ್ತಾರೆ. ಅವನು ಜೀನ್ಸ್ ಅಲ್ಲಿ ವ್ಯತ್ಯಾಸ ಅವನು ಬರೋ ಕ್ಯಾರೆಕ್ಟರ್ ಜೀನ್ಸ್ ಕಂಟ್ರೋಲ್ ದಿ ಕ್ಯಾರೆಕ್ಟರ್ ಇರುತ್ತೆ. ಆ ಜೀನ್ಸ್ ಕಂಟ್ರೋಲ್ ಮಾಡಂತ ಆ ಕ್ಯಾರೆಕ್ಟರ್ ಅಂತ ಜೀನ್ಸ್ ಗಳಲ್ಲೇ ಚೇಂಜ್ ಆಗುತ್ತೆ. ಅವನ ಕ್ಯಾರೆಕ್ಟರ್ ಸಹ ಚೇಂಜ್ ಆಗುತ್ತೆ ಅನ್ನೋದು. ಇಲ್ಲಿ ನಾವು ಯಾಕಾಗುತ್ತೆ ಸರ್ ಇದು ಯಾಪನ್ ಡ್ಯೂ ಟು ದಿ ಅಕಾರ್ಡಿಂಗ್ ಟು ಡೊಬ್ಜಾನ್ಸ್ಕಿ ಅನ್ನೋ ಸೈಂಟಿಸ್ಟ್ ಹೇಳ್ತಾನೆ, ದಿಸ್ ಮಿಸ್ಟೇಕ್ ಮಿಸ್ಪ್ರಿಂಟ್ ಡ್ಯೂರಿಂಗ್ ದಿ ಸೆಲ್ ಡಿವಿಷನ್. ಸೆಲ್ ವಿಭಜನೆ ಆಗಬೇಕಾರ ಮಿಸ್ಟೇಕ್ ಆಗಿರ್ತದೆ, ಮಿಸ್ಪ್ರಿಂಟ್ ಆಗಿರುತ್ತೆ. ಕ್ರೋಮೋಸೋಮ್ ಡೂಪ್ಲಿಕೇಶನ್ ಆಗಬೇಕಾರ ಸೆಲ್ಸ್ ಒಳಗಡೆ ಡೂಪ್ಲಿಕೇಶನ್ ಆಗ ಒಂದ್ ಕಡೆ ಹೋಗ್ಬಿಡೋದು ಸೆಲ್ ಕ್ರೋಮೋಸೋಮ್ಸ್ ಸರಿ ಸರಿ. ಕೆಲವೊಂದು ಸೆಲ್ ಡಿವಿಷನ್ ಆಗಬೇಕಾದ್ರೆ ಒಂದೇ ಕಡೆಗೆ ಕ್ರೋಮೋಸೋಮ್ಸ್ ಅಂತ ಒಂದ್ ಕಡೆಗೆ ಹೋಗ ಕಮ್ಮಿ ಆಗ್ಬಿಡ್ಬೋದು. ಆದ್ರೆ ಕ್ರೋಮೋಸೋಮ್ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗುತ್ತೆ. ಬಿಕಾಸ್ ದಿ ಮಿಸ್ಪ್ರಿಂಟ್ ಅದ ಮಿಸ್ಟೇಕ್ ಡ್ಯೂರಿಂಗ್ ಸೆಲ್ ಡಿವಿಷನ್ ಅದೆಲ್ಲ ಆಗುತ್ತೆ. ಇನ್ನೊಂದು ಯಾವ್ದಾದ್ರೆ ಡ್ಯೂ ಟು ದಿ DNA ಡೂಪ್ಲಿಕೇಶನ್. DNA ಡಬಲ್ ಆಗುತ್ತೆ. ಯಾಕಂದ್ರೆ ಎರಡು ಸೆಲ್ ಕೋಶಗಳಿಗೆ ಆ DNA ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕಂದ್ರೆ ಅಲ್ಲಿ ಡೂಪ್ಲಿಕೇಶನ್ DNA ಆಗುತ್ತೆ. ಅಲ್ಲಿ ಎರರ್ ಆಯ್ತು. ಎರರ್ ಇನ್ ದಿ DNA duplication and are due to the environmental factors like what is a physical factors, the chemical radiations. ನಾವು ಎಕ್ಸ್ರೇ ಕೊಟ್ಟು ಬಾಡಿನ ಅಂದ್ರೆ ಜೀನ್ಸ್ ವ್ಯತ್ಯಾಸ ಆಗುತ್ತೆ ಅಂತಾರೆ. ಎಕ್ಸ್ರೇ ಅಥವಾ ಕೆಮಿಕಲ್ಸ್ ನಮ್ಮ ಬಾಡಿಯನ್ನ ನಾವು ಒಡ್ಕೊಂಡಾಗ ಆವಾಗ ಜೀನ್ಸ್ ಅಲ್ಲಿ ವ್ಯತ್ಯಾಸಗಳಾಗಬಹುದು. ಅದಕ್ಕೆ ಈ ಡೂಪ್ಲಿಕೇಶನ್ ಆಗಬೇಕಾದ್ರೆ ಎರರ್ ಆಗುತ್ತೆ. ಕ್ರೋಮೋಸೋಮ್ಗಳ ಡೂಪ್ಲಿಕೇಶನ್ ಆದಾಗ ಎರರ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಡೊಬ್ಜಾನ್ಸ್ಕಿ ಏನ್ ಹೇಳ್ತಾರೆ, ದಿಸ್ ಮೇ ಬಿ ಡ್ಯೂ ಟು ದಿ ಮಿಸ್ಟೇಕ್ ಅಥವಾ ಮಿಸ್ಪ್ರಿಂಟ್ ಡ್ಯೂರಿಂಗ್ ಸೆಲ್ ಡಿವಿಷನ್ or due to the error in duplication or due to the environmental factors like ಈಗ error ಯಾಕೆ ಆಗೋದು, error in duplication, error in duplication of DNA ಅಥವಾ or environmental factors ಆಗಿರೋದು. factors environmental factors like chemicals ಇರ್ಬೋದು ಅಥವಾ ರೇಡಿಯೇಷನ್ಸ್ ಇಂದ ವ್ಯತ್ಯಾಸ ಆಗಬಹುದು. DNA ಡೂಪ್ಲಿಕೇಶನ್ ಆಗಬೇಕಾ ಕೆಮಿಕಲ್ ಇಂದ ಎಕ್ಸ್ಪೋಸ್ ಅಥವಾ ಇನ್ನೊಂದು ಡೊಬ್ಜಾನ್ಸ್ಕಿ ಪ್ರಕಾರ ಹಾಗಾಗಿ ಡೊಬ್ಜಾನ್ಸ್ಕಿ ಅಂತ ನೋಡಿಕೊಳ್ಳಿದ್ರೆ this is mainly due to what called as a mistake ಅಥವಾ ಮಿಸ್ಟೇಕ್ ಆಗಿರ್ಬೋದು. ಮಿಸ್ಟೇಕ್ ಆರ್ ಮಿಸ್ಪ್ರಿಂಟ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಕ್ರೋಮೋಸೋಮ್ಗಳು ಹೋಗ್ಬೇಕಾದ್ರೆ ಮಿಸ್ಟೇಕ್ ಆಗಿರ್ಬೋದು. ಇವೆಲ್ಲ ಮುಖ್ಯವಾದಂತ ಕಾರಣ ಏನಾಗಲಿಕ್ಕೆ ಮ್ಯುಟೇಷನ್ ಆಗಲಿಕ್ಕೆ ಕಾರಣ. error in duplication of DNA or environmental factors like chemical or radiation. The current ಡೊಬ್ಜಾನ್ಸ್ಕಿ ಏನಿದೆ ಮಿಸ್ಟೇಕ್ ಅಥವಾ ಮಿಸ್ಪ್ರಿಂಟ್ ಡ್ಯೂರಿಂಗ್ ದಿ ಸೆಲ್ ಡಿವಿಷನ್ ಇವುಗಳಿಂದಲೂ ಆಗುತ್ತೆ ಅಂತ ಹೇಳ್ತಾರೆ. ಈ ದೀಸ್ ಮ್ಯುಟೇಷನ್ ನಾವು ಆಗಿರೋ ಜೀನ್ಸ್ ಅವು ಬಾಡಿಯ ಯಾವ ಭಾಗದಲ್ಲಿ ಆಗಿದೆ ಅನ್ನೋದು ನಮಗೆ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಹೇಳ್ತಾವೆ. ಫಾರ್ ಎಕ್ಸಾಂಪಲ್ mutation occur in the somatic cells. That is do not have any evolutionary significance because somatic cells nade body alli aguvanta changes. ನಮ್ಮ ಬಾಡಿ ಏನಾಗುತ್ತೆ, ನಮ್ಮ ಡೆತ್ ಆದ್ಮೇಲೆ ಅದು ಏನು ಮಿಸ್ಪ್ರಿಂಟ್ ಅದ ಮ್ಯುಟೇಷನ್ ಆಗಿದೆ, ಅದು ನಮ್ಮ ಜೀವಿತ ಅಷ್ಟೇ ಇರುತ್ತೆ, ಅದು ನೆಕ್ಸ್ಟ್ ಜನರೇಷನ್ ಪಾಸ್ ಆಗಲ್ಲ. ಅದು ನಾವು ಸತ್ತಾಗ ಆ ಕ್ಯಾರೆಕ್ಟರ್ ಮೂವ್ ಆಗ್ಬಿಡುತ್ತೆ. ಅದಕ್ಕೆ ಅದು ಮುಂದಿನ ಜನರೇಷನ್ ಪಾಸ್ ಆದ್ರೆ ಆ ಕ್ಯಾರೆಕ್ಟರ್ ಉಳ್ಕೊಂಡು ಹೋಗಲ್ಲ. ಯಾಕೆ ಬಾಡಿಯಲ್ಲಿ ಏನಾರ ಮ್ಯುಟೇಷನ್. ಸೊಮ್ಯಾಟಿಕ್ ಸೆಲ್ಸ್ ಬಾಡಿ ಸೆಲ್ಸ್ ನಮ್ದು ಎರಡು ತರ ಸೆಲ್ಸ್, ಒಂದು ಜರ್ಮ್ ಸೆಲ್ಸ್ ಇನ್ನೊಂದು ಸೊಮ್ಯಾಟಿಕ್ ಸೆಲ್ಸ್. ಈ ಜರ್ಮ್ ಸೆಲ್ಸ್ ಅಲ್ಲಿ ಗ್ಯಾಮೆಟ್ ಪ್ರೊಡ್ಯೂಸ್ ಆಗುತ್ತೆ, ಸೆಕ್ಸ್ ಆರ್ಗನ್ಸ್ ನಡೀತದೆ.
ಅಲ್ಲಿ ಗ್ಯಾಮೆಟ್ ಮುಂದೆ ಜನರೇಷನ್ ಅಲ್ಲಿ ಹೋದಾಗ 2 ಗ್ಯಾಮೆಟ್ ಕೂಡ್ಕೊಂಡಾಗ ಮುಂದಿನ ಪೀಳಿಗೆ ಬರೋದು. ಹಾಗಾಗಿ ಈ ಒಂದು ಸೊಮ್ಯಾಟಿಕ್ ಸೆಲ್ಸ್ ಎಲ್ಲ ಏನು ತೊಂದರೆ ಇಲ್ಲ. ಗ್ಯಾಮೆಟ್ ಫಾರ್ಮಿಂಗ್ ಸೆಲ್ಸ್ ಜರ್ಮ್ ಸೆಲ್ಸ್ ಅಲ್ಲಿ ಏನಾರ ಆದ್ರೆ ಅದು ನೆಕ್ಸ್ಟ್ ಜನರೇಷನ್ ಪಾಸ್ ಆಗ್ತಾ ಹೋಗುತ್ತೆ. ಅದಕ್ಕೆ ಯಾವಾಗ ಎವಲ್ಯೂಷನ್ ಸಿಗ್ನಿಫಿಕೆಂಟ್ ವಿಕಾಸ ಆಗ್ತಾವ, ಕ್ಯಾರೆಕ್ಟರ್ ಪಾಸ್ ಆಗಿ ನೆಕ್ಸ್ಟ್ ಅದೇ ಕ್ಯಾರೆಕ್ಟರ್ ಬಂದ್ಬಿಡುತ್ತೆ. ಅದಕ್ಕೆ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಮ್ಯುಟೇಷನ್ ಆಕಾರದಿಂದ ಮಾಡಿಕೊಳ್ಳದೆ ಇಲ್ಲ ಅಂದಾಗ ಜರ್ಮ್ ಸೆಲ್ಸ್ ಈ ಮ್ಯುಟೇಷನ್ ನಾವು ನೋಡಿದಾಗ ದೀಸ್ mutant gene occur ಮಾಡಿಕೊಳ್ಳದೆ ಆರ್ ಇನ್ ಸೊಮ್ಯಾಟಿಕ್ ಸೆಲ್ಸ್ they do not have any evolutionary significance ಇರೋದಿಲ್ಲ ಅಂತಾನೆ. ಯಾಕೆ if they are in germ cells ಇಲ್ಲ ಅಂದ್ರೆ ಇದಕ್ಕೆ evolutionary significance because they are passed to the next generation. ಅವು ಏನಂದ್ರೆ ಆ ಕ್ಯಾರೆಕ್ಟರ್ ನೆಕ್ಸ್ಟ್ ಜನರೇಷನ್ ಪಾಸ್ ಆಗುತ್ತೆ. ಹಾಗಾಗಿ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಆಗೋದು ಯಾವಾಗ ಅಂದ್ರೆ ಅದರಿಂದಲೇ ನಮಗೆ ವಿಕಾಸದಲ್ಲಿ ಬದಲಾವಣೆ ಏನಾಗಿದೆ ಅಂದ್ರೆ ಆ ಬದಲಾವಣೆ ನಮ್ಮಲ್ಲಿ ನಾವು ಜೀವಿ ಏನು ಸ್ವಲ್ಪ ಚೇಂಜಸ್ ಏನಾಗಿದೆ ಅಂದ್ರೆ ನಮ್ಮ ಜೀನ್ಸ್ ಅಲ್ಲಿ ವ್ಯತ್ಯಾಸ ಆಗಿದೆ. ಮ್ಯುಟೇಷನ್ ಆಗಿರ್ಬೋದು ಏನೋ ಆಗಿ ವ್ಯತ್ಯಾಸ ಆದಾಗ ನಾವು ಮೊದ್ಲಿಂದ ಮನುಷ್ಯನ ಹಳೆ ಆಗಿದ್ದ ಮನುಷ್ಯನ ಹೆಂಗಿದ್ದ ಮೊದ್ಲು ಹೆಂಗಾದ ಹೆಂಗಾಗಿದೆ ಅಂದ್ರೆ ಡ್ಯೂ ಟು ದಿ ಮ್ಯುಟೇಷನ್ ಆಗಿರ್ಬೋದು. ವಿಕಾಸ ಆದಿಯಲ್ಲಿ ಅದು ಪ್ರಮುಖ ಪಾತ್ರವನ್ನು ವಹಿಸಿರ್ಬೋದು. ಹಾಗಾಗಿ ಈ ಜೀನ್ಸ್ ಇನ್ ದಿ ಸೊಮ್ಯಾಟಿಕ್ ಸೆಲ್ಸ್ ಡು ನಾಟ್ ಹ್ಯಾವ್ ಎ mutation in the genes in the somatic cells do not have any evolution significance. The mutation in the germ cells that is any evolution significance ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾವು ಟೈಪ್ ಆಫ್ ಮ್ಯುಟೇಷನ್ ಬಂದಾಗ there are 2 types of mutation ಇದೆ. Point mutation, just 3 types. Point mutation ಇದೆ, chromosomal mutation ಇದೆ. ನಾನು ಕಳ್ದೇನೆ then frame shift mutation. What are the 3 types of mutation? what ಕಳ್ದೇನೆ one is called what is called gene mutation. Gene mutation. Second one is called chromosomal mutation. What do you call it? Chromosomal mutation. Third one is called frame shift mutation. Frame shift mutation. More than gene mutation mutation at the gene level. Gene level mutation are nucleotide sequence of DNA. Or nucleotide sequence of DNA. Nucleotide sequence is gene level. For example, ನಮ್ಮ DNA ಅಂದ್ರೆ DNA. double strand DNA. ಇಲ್ಲಿ ನಮ್ಮ ಒಳಗಡೆ gene ಅನ್ನೋದು segment of DNA. A segment of DNA is called gene. For example, this is a gene. segment. ಇಲ್ಲಿ ನೋಡೋಣ ನಮಗೆ ಈ ಒಂದು DNA ಸೆಗ್ಮೆಂಟ್ ಅಲ್ಲಿ ನಮ್ಮ ನ್ಯೂಕ್ಲಿಯೋಟೈಡ್ಸ್ ಇನ್ ವೇರಿಯಸ್ ಕಾಂಬಿನೇಷನ್ ಇರ್ತವೆ. ಫಾರ್ ಎಕ್ಸಾಂಪಲ್ ಎ ಅಡಿನೈನ್ ನ್ಯೂಕ್ಲಿಯೋಟೈಡ್ ಥೈಮಿನ್ ಗುವಾನೈನ್ ಸೈಟೋಸಿನ್ ಈ ತರ ನ್ಯೂಕ್ಲಿಯೋಟೈಡ್ ಇರ್ತವೆ. ಈ ನ್ಯೂಕ್ಲಿಯೋಟೈಡ್ ಒಂದೊಂದು ನ್ಯೂಕ್ಲಿಯೋಟೈಡ್ 3 ನ್ಯೂಕ್ಲಿಯೋಟೈಡ್ಸ್ ಇದಾವೆ. ದೇ ಕ್ಯಾನ್ ಕೋಡ್ ಫಾರ್ ಎ 3 ಗ್ರೂಪ್ ಆಫ್ 3 ನ್ಯೂಕ್ಲಿಯೋಟೈಡ್ಸ್ ದೇ ಕ್ಯಾನ್ ಕೋಡ್ ಫಾರ್ ಎ ಪರ್ಟಿಕ್ಯುಲರ್ ಅಮಿನೋ ಆಸಿಡ್. ನಮ್ಮ ಪ್ರೋಟೀನ್ ತಯಾರಾದಾಗ ಈ ಬಾಡಿ ಏನ್ ಬೇಕು ಅನ್ನೋದು ಒಂದು ಮೆಸೇಜ್ DNA ಆ ಮೆಸೇಜ್ ಇಂದ ನಮಗೆ ಏನಿದೆ ಮೆಸೇಜ್ ತಕ್ಕಂತೆ ನಮ್ಮ ಆರ್ಎನ್ಎ ತಯಾರಾಗುತ್ತೆ. ಮೆಸೇಜ್ ಅಲ್ಲಿ ಹೋಗುತ್ತೆ. ಡಿಎನ್ಎ ಮೆಸೇಜ್ ಮತ್ತು ಆರ್ಎನ್ಎ ಹೋಯ್ತು. ಆರ್ಎನ್ಎ ಏನ್ ಮಾಡುತ್ತೆ ಈ ಮೆಸೇಜ್ ಅನ್ನು ಉಪಯೋಗಿಸಿಕೊಂಡು ಈ ಮೆಸೇಜ್ ಇಲ್ಲಿ ಬಂತು. ಈ ಮೆಸೇಜ್ ಉಪಯೋಗಿಸಿಕೊಂಡು ಪ್ರೋಟೀನ್ ತಯಾರು ಮಾಡಬೇಕಂತ ಇಲ್ಲೆಲ್ಲ ನಮಗೆ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಲ್ಲಿ ಎಟಿಜಿಸಿ ಬಂದು ಎಯುಜಿ ಬೇರೆ ಆಗಿಬಿಡುತ್ತೆ ಕೋಡ್. ಎಟಿಜಿ ಒಂದು ಅಮಿನೋ ಆಸಿಡ್ ಕೋಡ್ ಮಾಡ್ತಾರೆ. ಪ್ರೋಟೀನ್ಸ್ ಬಿಡ ಅಮಿನೋ ಆಸಿಡ್ಸ್ ಅಲ್ವಾ. ಇಲ್ಲಿ ಏನು ನ್ಯೂಕ್ಲಿಯೋಟೈಡ್ಸ್ ವ್ಯತ್ಯಾಸ ಆದ್ರೆ ತಯಾರಾಗುವಂತ ಪ್ರೋಟೀನ್ ಸಹ ವ್ಯತ್ಯಾಸ ಆಗುತ್ತೆ. ಹಂಗಾಗಿ ಅದಕ್ಕೆ ಚೇಂಜ್ ಇನ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಚೇಂಜ್ ಇನ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಅಂದ್ರೆ ಏನಾಗುತ್ತೆ ಡಿಎನ್ಎ ಚೇಂಜ್ ಆಗೋದ್ರಿಂದ ಆಗುವಂತ ಮ್ಯುಟೇಷನ್ ಅದಕ್ಕೆ ಜೀನ್ ಮ್ಯುಟೇಷನ್. ಜೀನ್ಸ್ ಅಲ್ಲಿ ವ್ಯತ್ಯಾಸ ಅದಕ್ಕೆ ಜೀನ್ ಲೆವೆಲ್ ಅಥವಾ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್. ಜೀನ್ ಜೀನಲ್ಲಿ ಏನಂತ ನ್ಯೂಕ್ಲಿಯೋಟೈಡ್ಸ್ ಇರ್ತಾರೆ. ಆ ನ್ಯೂಕ್ಲಿಯೋಟೈಡ್ ನೆಕ್ಸ್ಟ್ ಚಾಪ್ಟರ್ ಡೀಟೇಲ್ಸ್ ಅಂತ ಆ ನ್ಯೂಕ್ಲಿಯೋಟೈಡ್ಸ್ ಗಳು ವ್ಯತ್ಯಾಸ ಆದ್ರೆ ಆರ್ಎನ್ಎ ತಯಾರಾಗೋದ್ರಲ್ಲಿ ಈಗ ಮೆಸೇಜಸ್ ವ್ಯತ್ಯಾಸ ಆಗುತ್ತೆ. ವ್ಯತ್ಯಾಸದಿಂದ ನಾವು ಪ್ರೋಟೀನ್ ತಯಾರಾಗುತ್ತೆ ಅದು ಸಹ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಉದಾಹರಣೆ ನಮಗೆ ಕೊಡ್ಬೇಕಂದ್ರೆ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ತಯಾರಾಗುತ್ತೆ. ಇದಕ್ಕೆ ಸಿಕಲ್ ಸೆಲ್ ಅನಿಮಿಯಾ ಬೆಸ್ಟ್ ಎಕ್ಸಾಂಪಲ್ ಜೀನ್ ಮ್ಯುಟೇಷನ್ ಇದೆ. ಸಿಕಲ್ ಸೆಲ್ ಅನಿಮಿಯಾ ಅನ್ನೋದು ಅಲ್ಲಿ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕಾದ್ರೆ ಇಲ್ಲಿ ಜೀನಲ್ಲಿ ಮ್ಯುಟೇಷನ್ ಆದಾಗ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ಸ್ಟೆಡ್ ಆಫ್ ವರ್ಟಿಕಲ್ ಒಂದು ಜೀನ್ ಜಿಐಜಿ ಅನ್ನೋ ಒಂದು ಕೂಡ ಪ್ರತಿಯೊಂದು ವರ್ಟಿಕಲ್ 3 nucleotides together form one codon. Particle is a sequence of 3 nucleotides. 3 ಸೇರಿಕೊಂಡು ಒಂದು codon ಹಾಕಬೇಕು. ಇದ್ದಿರುತ್ತೆ
ನೆಕ್ಸ್ಟ್ ಡಿಎನ್ಎ ಮುಂದೆ ಇದೆ ಅಂದ್ರೆ ಡಿಎನ್ಎ ಸೆಗ್ಮೆಂಟ್ ಜಿ ಅಂದ್ರೆ ಸಿ ಇದೆ ನೆಕ್ಸ್ಟ್ ಟಿ ಇದೆ ಇದು ಮೂರು ಒಂದೊಂದು ಕೋಡಾನ್ ಒಂದೊಂದು ಕೋಡಾನ್ಗಳು ಕೋಡ್ ಇದರಲ್ಲಿ ಕೋಡಾನ್ ಆಗುತ್ತೆ ಅದನ್ನೇ ಕೋಡ್ ಇರುತ್ತಲ್ಲ ಮೆಸೇಜ್ ಇಲ್ಲಿ ಬಂದಾಗ ಕೋಡಾನ್ ಆಗುತ್ತೆ ಆ ಕೋಡಾನ್ ಮೆಸೇಜ್ ಉಪಯೋಗಿಸಿಕೊಂಡು ಆರ್ಎನ್ಎ ತಯಾರಾಗುತ್ತೆ ಆರ್ಎನ್ಎ ಇಂದ ಪ್ರೋಟೀನ್ ತಯಾರಾಗುತ್ತೆ ಆ ಒಂದು ನ್ಯೂಕ್ಲಿಯಿಡ್ ಸೀಕ್ವೆನ್ಸ್ ಇದೆ ಎಟಿಜಿ ಸಿಟಿ ಫಾರ್ ಎಕ್ಸಾಂಪಲ್ ಕೆಲವು ಸರಿ ಒಂದು ಹಿಮೋಗ್ಲೋಬಿನ್ ತಯಾರಾಗಬೇಕಾದಂತ ಒಂದು ಜೀನ್ ಅಲ್ಲಿ ಜಿಎಜಿ ಇರಬೇಕಿತ್ತಪ್ಪ ಜಿಎಜಿ ಇದ್ರೆ ಏನ್ ಮಾಡ್ತೀವಿ ಕೋಡ್ ಮಾಡುತ್ತೆ ಪ್ರೋಟೀನ್ ಎಂತ ಹಿಮೋಗ್ಲೋಬಿನ್ ಅಲ್ಲಿ ಇರುವಂತ ಈ ಒಂದು ಪ್ರೋಟೀನ್ ತಯಾರಾಗಲ್ಲ ಹಿಮೋಗ್ಲೋಬಿನ್ ಪ್ರೋಟೀನ್ ಮಾಡಿಕೊಟ್ರೆ ಆವಾಗ ಒಂದು ಏನು ಅಮಿನೋ ಆಸಿಡ್ ಕೋಡ್ ಮಾಡುತ್ತೆ ಗ್ಲೂಟಾಮಿಕ್ ಆಸಿಡ್ ನ ಕೋಡ್ ಮಾಡುತ್ತೆ ಗ್ಲೂಟಾಮಿಕ್ ಆಸಿಡ್ ನ ಕೋಡ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈ ಜಿಎಜಿ ಬದಲಿ ಜಿಯುಜಿ ಒಂದು ನ್ಯೂಕ್ಲಿಯಿಡ್ ಜೀನ್ಸ್ ಅಲ್ಲಿ ಒಂದು ವ್ಯತ್ಯಾಸ ಆಯ್ತು ಒಂದು ನ್ಯೂಕ್ಲಿಯಿಡ್ ವ್ಯತ್ಯಾಸ ಆಯ್ತು ಜಿಯುಜಿ ಜಿಎಜಿ ಬದಲಿ ಏನಾಯ್ತು ಜಿಯುಜಿ ಆದ್ರೆ ಅದೇನ ಇನ್ಸ್ಟೆಡ್ ಕೋಡಿಂಗ್ ಗ್ಲೂಟಾಮಿಕ್ ಆಸಿಡ್ ಕೋಡ್ ಮಾಡೋ ಬದಲಿ ಏನ್ ಕೋಡ್ ಮಾಡ್ತಾ ಇದೆ ಅಂದ್ರೆ ಕೋಡ್ ಫಾರ್ಮ್ಯಾಟ್ ಇದೆ ಡಿಫರೆಂಟ್ ಅಮಿನೋ ಆಸಿಡ್ ಕೋಡ್ ಮಾಡ್ತಾರೆ ಅಮಿನೋ ಆಸಿಡ್ ಅಂದ್ರೆ ಪ್ರೋಟೀನ್ ಆಗಿರೋದು ಏನ್ ಕೋಡ್ ಮಾಡುತ್ತೆ import ಮಾಡಿದೆ import for one of the amino acid called amino acid called replaceable value import ಮಾಡ್ತೀವಿ ಅವಾಗ ಏನಾಗುತ್ತೆ ಬಡಕಾದ್ರೆ ಈ ಒಂದು GAG ಫಾರ್ ಎಕ್ಸಾಂಪಲ್ ಈ RNA ನಂಬರ್ದಲ್ಲಿ RNA ಗೆ ಜೆನೆಟಿಕ್ ಕೋಡ್ ಇದೆ ಇನ್ಫಾರ್ಮೇಷನ್ RNA ಇದೆ GUG ಬರುತ್ತೆ GUG ಇರಬೇಕಿತ್ತು GUG ಇದ್ರೆ RNA ಇದೆಯಾ A ಗೆ ಮೆಸೇಜ್ ಏನಾರ DNA DNA ರೆಸಿಪಲ್ RNA mRNA ಮೆಸೇಜ್ ಹೋಗುತ್ತೆ mRNA ಮೆಸೇಜ್ ಪ್ಲೇಸ್ಮೆಂಟ್ ಪ್ರೋಟೀನ್ ತಯಾರಾಗುತ್ತೆ ನಾವು ರೈಬೋಸೋಮ್ಸ್ ಅಲ್ಲಿ ತಯಾರಾಗುತ್ತೆ ಈಗ ATG ಇದೆ ಅಂದ್ರೆ ಮೆಸೇಜ್ ಏನಿರುತ್ತೆ ಅದಕ್ಕೆ ಕೋಡ್ ಇದು DNA DNA ಮೆಸೇಜ್ RNA ಹೋಗ್ಬೇಕಾದ್ರೆ A ಗೆ ಕಾಂಪ್ಲಿಮೆಂಟರಿ ನ್ಯೂಕ್ಲಿಯಿಡ್ ಇರುತ್ತೆ A ಗೆ ಅಲಿಸ್ ಸ್ಪೆಸಿಫಿಟಿ T ಗೆ G ಇದೆ ಸಿ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಇದು ಕೋಡಾನ್ ಈ ಕೋಡಾನ್ ಉಪಯೋಗಿಸಿಕೊಂಡು ಇಲ್ಲಿ RNA ಏನ್ ಮಾಡುತ್ತೆ ಪ್ರೋಟೀನ್ ತಯಾರು ಮಾಡುತ್ತೆ ನಾನು ಬರೆದಿರೋದು mRNA ಇರೋ ಮೆಸೇಜ್ ಅಪ್ಪ DNA ಅಂತ ಬರುತ್ತೆ GAG ಬಿದ್ರೆ ಇಂಥದ ಅಮಿನೋ ಆಸಿಡ್ ತಯಾರು ಮಾಡುತ್ತೆ GAG ಬರುತ್ತೆ GUG ಇದ್ರೆ GAG ಇದ್ರೆ GUG ಇದ್ರೆ ಗ್ಲೂಟಾಮಿಕ್ ಆಸಿಡ್ ತಯಾರು ಮಾಡುತ್ತೆ ಅದರ ಬದಲು ಏನಾಗಿದೆ GAG ಬದಲಿ GUG ಬದಲಿ GUG ತರ GAG ಆಗುತ್ತೆ GUG ಇದ್ರೆ ಗ್ಲೂಟಾಮಿಕ್ ಆಸಿಡ್ ಆಗುತ್ತೆ GU ಒಂದು ಚೇಂಜ್ ಆಗುತ್ತೆ GUG ಬದಲಿ GAG ಆಗುತ್ತೆ ಗ್ಲೂಟಾಮಿಕ್ ಆಸಿಡ್ ವ್ಯಾಲಿನಲ್ಲಿ ಹಂಗಾಗಿ ಪ್ರೋಟೀನ್ ತಯಾರಾಗೋದು ಸಹ ವ್ಯತ್ಯಾಸ ಇದೆ ಯಾವಾಗ ಪ್ರೋಟೀನ್ ತಯಾರ ವ್ಯತ್ಯಾಸ ಇದೋ ಹಿಮೋಗ್ಲೋಬಿನ್ ಆಲ್ಸೋ ತಯಾರಾಗ್ತದೆ ಹಿಮೋಗ್ಲೋಬಿನ್ ತಯಾರಾಗಬೇಕಂದ್ರೆ ಈ ಒಂದು ಪ್ರೋಟೀನ್ ಮಾಡಲ್ಪಟ್ಟಿದೆ ಆ ಪ್ರೋಟೀನ್ ತಯಾರಾಗದೆ ವೇರಿಯೇಷನ್ ಆಗಿದೆ ಅವಾಗ ಏನಾಗುತ್ತೆ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಅಂತ RBC ಶೇಪ್ ಏನಿರ್ತದಲ್ಲ ನಮಗೆ ಬೈಕಾನ್ಕೇವ್ ಶೇಪ್ ಆಫ್ ದಿ RBC ಈ ತರ ಬೈಕಾನ್ಕೇವ್ ಶೇಪ್ ಆಫ್ ದಿ RBC becomes sickle ರೌಂಡ್ ಶೇಪ್ ಸಿಲಿಕಲ್ ಶೇಪ್ RBC becomes sickle shape ಆಗುತ್ತೆ ಅವಾಗ ಒಂದು RBC ನ ಕ್ಲಾಟ್ ಆಗಿರುತ್ತೆ ಅದಕ್ಕೆ ಬ್ಲಡ್ ಕ್ಲಾಟ್ ಆಗುತ್ತೆ ಆ ಸಿಕಲ್ ಸೆಲ್ ಅನಿಮಿಕ್ ಆಗುತ್ತೆ ಪೇಷಂಟ್ ಕಳೆದಿದೆ ಜಿ ಮ್ಯುಟೇಷನ್ ಅಂತ ನೆಕ್ಸ್ಟ್ ಒನ್ ಮ್ಯುಟೇಷನ್ ಕಳೆದಿದೆ ಕ್ರೋಮೋಸೋಮಲ್ ಮ್ಯುಟೇಷನ್ ಯಾಕಂದ್ರೆ ಜೀನ್ ಲೆವೆಲ್ ಅಲ್ಲಿ ಆಗೋದು ಅಥವಾ ಚೇಂಜ್ ಇನ್ ನ್ಯೂಕ್ಲಿಯಿಡ್ ಸೀಕ್ವೆನ್ಸ್ ಆಫ್ ದಿ DNA ಅಂತ ಹೇಳಿದ್ರಿ ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಕ್ ನೆಕ್ಸ್ಟ್ ಕ್ರೋಮೋಸೋಮಲ್ ಮ್ಯುಟೇಷನ್ ಅಂದ್ರೆ ಡ್ಯೂ ಟು ದಿ ಚೇಂಜ್ ಇನ್ ದಿ ಕಳೆದಿದೆ change of chromosome set of chromosome for example number of chromosomes ಇಲ್ಲಿ ವ್ಯತ್ಯಾಸ ಆಗುತ್ತದೆ ಅಂದ್ರೆ caused due to the change in the chromosomal number ಇಲ್ಲಿ ಯಾಕಂದ್ರೆ ಕ್ರೋಮೋಸೋಮ್ಗಳ ನಂಬರ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ಐಡೆಂಟಿಟಿ ಕ್ರೋಮೋಸೋಮ್ ನಂಬರ್ ಚೇಂಜ್ ಆಗಬೇಕಾದ್ರೆ ಐಡೆಂಟಿಟಿ ಅಲ್ಲಿ ಏನಾಗೋದು ನಿಮಗೆ ಅಡಿಷನ್ ಆಗೋದು ಕ್ರೋಮೋಸೋಮ್ಗಳ ಸಂಖ್ಯೆ ಒಂದು ಕ್ರೋಮೋಸೋಮ್ ಆಡ್ ಆಗೋದು ಅಥವಾ ಡಿಲೀಷನ್ ಆಗೋದು ಕ್ರೋಮೋಸೋಮ್ಗಳು ಡಿಲೀಷನ್ ಆಗೋದು ಅದರಿಂದ ಆಗುವಂತ ಮ್ಯುಟೇಷನ್ ಗೆ ನಾವು chromosomal mutation the change in chromosome number ಇಂದ ಆಗುತ್ತೆ there may be addition or deletion that is the condition is called as aneuploidy change in number of chromosomes ನ ವ್ಯತ್ಯಾಸ ಆಗಕ್ಕೆ ನಾವು ಏನು ಹೇಳ್ತೀವಿ aneuploidy ಅಂತ ಕರೀತೀವಿ ಅಂದ್ರೆ change in addition or deletion of one or two chromosomes in diploid set ಈ ಒಂದು diploid set ಇದೆ 2n chromosomes 46 ಅದಕ್ಕೆ addition ಆದ್ರೆ ಒಂದು chromosome 47 ಆಗುತ್ತೆ diploid set ಗೆ ಬಟ್ ಕಳೆದ 46 ಅನ್ನು ಒಂದು ಡಿಲೀಷನ್ ಆಗುತ್ತೆ ಬಟ್ ಕಳೆದ 45 ಆಗುತ್ತೆ ಅಡಿಷನ್ ಆಗೋದು ಅದರ ಕಳೆದ ಡಿಲೀಷನ್ ಆಗೋದು ಒಂದು ಆಡ್ ಆಗಿದೆ 47 ಇಲ್ಲಿ ಒಂದು ಡಿಲೀಷನ್ ಆಗಿದೆ 45 ಆಗಿದೆ ಅಡಿಷನ್ ಡಿಲೀಷನ್ ಆಫ್ ಒಂದು ಕ್ರೋಮೋಸೋಮ್ ಆಗೋದು 2 ಆಗುತ್ತೆ ಇಲ್ಲಿ ಆಡ್ ಮಾಡಿ
46 plus 1 ಬಂದ್ರೆ 46 plus 2 46 minus 2 ಹಿಂಗಾಗುತ್ತೆ. ಅದಕ್ಕೆ ನಾವು this condition is called as anuclide. ಇದಕ್ಕೆ ನಾವು anuclide addition or deletion of one or two chromosome to the diploid set is called as anuclide. ಆಗ ಕ್ರೋಮೋಸೋಮ್ಗಳ ಸಂಖ್ಯೆ 46 ಇರೋದು 47 ಆಯ್ತು, ಅದು ಒಂದು ಕಳ್ಕೊಂಡ್ರೆ 45. ಇಂಥ ವ್ಯತ್ಯಾಸಗಳು ಆಗೋದ್ರಿಂದ ನಮ್ಮ ಕಂಡೀಷನ್ ಏನಂటే ಕ್ರೋಮೋಸೋಮಲ್ ಮ್ಯುಟೇಷನ್ ಆಗುತ್ತೆ ಅಂತ. ಈ ಕ್ರೋಮೋಸೋಮಲ್ ಮ್ಯುಟೇಷನ್ ಆಗೋದು ಯಾಕಂದ್ರೆ ಕ್ರೋಮೋಸೋಮಲ್ ಮ್ಯುಟೇಷನ್ is mainly due to the addition or deletion of one or two chromosome to the diploid set. That is called as anuclide. ನಾವು ಉದಾಹರಣೆ ಹೇಳಬೇಕಾದ್ರೆ ಫಾರ್ ಎಕ್ಸಾಂಪಲ್ ಕ್ಲೈನ್ಫೆಲ್ಟರ್ ಅಂತ ಒಂದು ಸಿಂಡ್ರೋಮ್ ಇದೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಇನ್ ಕೇಸ್ ಅಡಿಷನ್ ಆಫ್ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್, ಅಡಿಷನ್ ಆಫ್ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಆಗೋದ್ರಿಂದ ಫೆಮಿನೈನ್ ಮೇಲ್ ಬಿಕಮ್ ಫೀಮೇಲ್ ಕ್ಯಾರೆಕ್ಟರ್ ತೋರಿಸ್ತದೆ. ನೋಡಿ ಫಾರ್ ಎಕ್ಸಾಂಪಲ್ ಅದೇ ಕ್ರೋಮೋಸೋಮ್ ಮೇಲ್ ಇಂಡಿವಿಜುವಲ್ ಕ್ರೋಮೋಸೋಮ್ಸ್ ಸಂಖ್ಯೆ ಎಷ್ಟಿರುತ್ತೆ? 46 ಇರಬೇಕಾದ್ರೆ ಅದರಲ್ಲಿ 44 ಆಟೋಸೋಮ್ಸ್ ಬಾಡಿ ಕ್ರೋಮೋಸೋಮ್ಸ್ ಇರ್ತವೆ. ಇನ್ನ ಮೇಲ್ಸ್ ಅಲ್ಲಿ XY ಇರುತ್ತೆ ಗೊತ್ತಿದೆ. ಇಲ್ಲಿ XY ಈ ತರ ಇದೆ ಮೇಲ್ ಇಂಡಿವಿಜುವಲ್. ಇಲ್ಲಿ ಇವನಿಗೆ ಏನಾಗುತ್ತೆ? ಮೇಲ್ ಇಂಡಿವಿಜುವಲ್ ಒಂದು ಎಕ್ಸ್ಟ್ರಾ ಎಕ್ಸ್ ಸೆಕ್ಟರ್ ಮಾಡುತ್ತೆ. ಡ್ಯೂ ಟು ಅಡಿಷನ್ ಆಫ್ ಒನ್ ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಈ ಮೇಲ್ ಇಂಡಿವಿಜುವಲ್ ಏನಾಗುತ್ತೆ? ಶೋಸ್ ದಿ ಕ್ಯಾರೆಕ್ಟರ್ ಫೆಮಿನೈನ್ ಕ್ಯಾರೆಕ್ಟರ್, ಫೀಮೇಲ್ ಕ್ಯಾರೆಕ್ಟರ್. ಗೈನಕೋಮಾಸ್ಟಿಯಾ, ಬ್ರೆಸ್ಟ್ ಡೆವಲಪ್ಮೆಂಟ್ ಆಗುವಂಥದ್ದು, ಆಮೇಲೆ ಮೆಂಟಲ್ ರಿಟಾರ್ಡ್ ಆಗುವಂಥದ್ದು, ಇವೆಲ್ಲ ಸಣ್ಣ ಸಮಾಜ ಕ್ಯಾರೆಕ್ಟರ್ ಫೀಮೇಲ್ ಕ್ಯಾರೆಕ್ಟರ್ಗಳನ್ನ ಕಂಡು ಬರುತ್ತೆ. ಸ್ಟೆರೈಲ್ ಮೇಲ್ ಈ ಒಂದು ಇಂಡಿವಿಜುವಲ್. ಅದಕ್ಕೆ ಡ್ಯೂ ಟು ಅಡಿಷನ್ ಆಫ್ ಒನ್ ಎಕ್ಸ್ಟ್ರಾ ಇಂಥ ಸಿಂಡ್ರೋಮ್ ನಾವು ಕ್ಲೈನ್ಫೆಲ್ಟರ್ಸ್ ಸಿಂಡ್ರೋಮ್. ಯಾಕಾಯ್ತು? ಡ್ಯೂ ಟು ದಿ ಅಡಿಷನ್ ಆಫ್ ಒನ್ ಎಕ್ಸ್ಟ್ರಾ ಕ್ರೋಮೋಸೋಮ್ ಟು ದಿ ಕ್ರೋಮೋಸೋಮ್ ಆಗಿದೆ. ಅದರ XY ಮೇಲ್ ಇಂಡಿವಿಜುವಲ್ XY ರ ಬದಲು XXY ಆಯಿತು. ಒಂದು ಎಕ್ಸ್ಟ್ರಾ ಎಕ್ಸ್ ಕ್ರೋಮೋಸೋಮ್ ಆಗುತ್ತೆ. ಈ ಮೇಲ್ ಇಂಡಿವಿಜುವಲ್ ಫೀಮೇಲ್ ಕ್ಯಾರೆಕ್ಟರ್ ತೋರಿಸ್ತಾ ಹೋಗ್ತಾನೆ. ಅದಕ್ಕೆ ಕಳೆದ ಕ್ಲೈನ್ಫೆಲ್ಟರ್ಸ್ ಸಿಂಡ್ರೋಮ್. ಇನ್ನೊಂದು ಕಂಡೀಷನ್ ಇದೆ ನೋಡಿ, ಅಲ್ಲಿ ಫೀಮೇಲ್ ಅಲ್ಲಿ 44 ಪ್ಲಸ್ XX ಇದೆ ಫೀಮೇಲ್, XY ಇದ್ರೆ ಮೇಲ್ ಅಲ್ವಾ, XX ಇದ್ರೆ ಫೀಮೇಲ್. 44 45 26 ಆಯ್ತು. ಇದು ಈಗ ಏನಾಗಿದೆ? 1 ಕ್ರೋಮೋಸೋಮ್ is deleted ಆಯ್ತು. ಆಗ X0 0X X0 ಒಂದು X ಕ್ರೋಮೋಸೋಮ್ ಕಡಿಮೆ ಆಗಿದೆ. ಈ ಕಡಿಮೆ ಆಗೋದು ಏನಾಯ್ತು? ಕ್ರೋಮೋಸೋಮ್ ಕಾಂಪ್ಲಿಮೆಂಟ್ ಆಗಿ 44 X0. ಅವಾಗ ಏನಾಯ್ತು? ಈ ಫೀಮೇಲ್ ಇಂಡಿವಿಜುವಲ್ ಅಲ್ಲಿ ಸಮ್ ಆಫ್ ದಿ ಕ್ಯಾರೆಕ್ಟರ್ಸ್ ಫೀಮೇಲ್ ಕ್ಯಾರೆಕ್ಟರ್ ಕಡಿಮೆ ಆಗ್ತದೆ. ಒಂದು X ಕ್ರೋಮೋಸೋಮ್ ಕಡಿಮೆ ಆಗೋದಿಲ್ಲ. ಹಂಗಾಗಿ ದಿಸ್ ಇಸ್ ಕಾಲ್ಡ್ ಕಂಡೀಷನ್ ಇಸ್ ಕಾಲ್ಡ್ ಟರ್ನರ್ ಸಿಂಡ್ರೋಮ್. ಇದು ಒಂದು ಕಂಡೀಷನ್ ಕಾರಣದಿಂದ ಓಕೆ ಟರ್ನರ್ಸ್ ಅನ್ನೋದು ಇದೆಲ್ಲ ಡೀಟೇಲ್ಸ್ ಹೇಳ್ತಾರೆ ಸಿಂಡ್ರೋಮ್. ದಿಸ್ ಆಲ್ಸೋ ಡ್ಯೂ ಟು ದಿ ಚೇಂಜ್ ಇನ್ ಕ್ರೋಮೋಸೋಮಲ್ ನಂಬರ್ ಇಂದ. ನೆಕ್ಸ್ಟ್ ಅರ್ಥ ಆಗಿಲ್ಲ ದಿಸ್ ಕಾಲ್ಡ್ ಕ್ರೋಮೋಸೋಮ್ ನಂಬರ್ ಇಂದ ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್ ವಾಟ್ ಇಸ್ ಕಾಲ್ಡ್ ಕ್ರೋಮೋಸೋಮ್ ನಂಬರ್ ಅಲ್ಲಿ ವ್ಯತ್ಯಾಸ ಆದ್ರೆ ಮ್ಯುಟೇಷನ್ ಆಗುತ್ತೆ. ಆಮೇಲೆ ಜೀನ್ ಲೆವೆಲ್ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ವ್ಯತ್ಯಾಸ ಆಗುತ್ತೆ. ಇನ್ನೊಂದು ಫ್ರೇಮ್ ಶಿಫ್ಟ್ ಮ್ಯುಟೇಷನ್. ಫ್ರೇಮ್ ಶಿಫ್ಟ್ ಮ್ಯುಟೇಷನ್. ಈ ಫ್ರೇಮ್ ಶಿಫ್ಟ್ ಮ್ಯುಟೇಷನ್ ಅಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ ಥರ್ಡ್ ಒನ್ ಇಲ್ಲಿ ಬೇಸ್ ಪೇಸ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಇಸ್ ಮೇನ್ಲಿ ಡ್ಯೂ ಟು ದಿ addition or deletion of a base pairs of DNA. ಇವುಗಳು ಏನಾಗುತ್ತೆ? addition ಆಗಿರಬಹುದು or deletion of base pairs ಅಲ್ಲಿ ವ್ಯತ್ಯಾಸ ಆಗುತ್ತೆ. ಫ್ರೇಮ್ ಶಿಫ್ಟ್ ಮ್ಯುಟೇಷನ್. ಈಗ ಫಾರ್ ಎಕ್ಸಾಂಪಲ್ DNA ಇದೆ. this DNA is called G A G C A G ಏನೋ ಒಂದಿದೆ. Because this is G ಇದ್ರೆ the other side ಅಲ್ವಾ G ಗೆ C because this ಆ ಪೇರಿಂಗ್ ಆಡ್ GC ಅಂತ ಅಡಿನೈನ್ ಪೇರಿಂಗ್ ಥೈಮಿನ್ ಗುವಾನೈನ್ ಪೇರಿಂಗ್ ಸೈಟೋಸಿನ್ ಅಂತ. ಇಲ್ಲಿ G ಇದ್ದಾಗ C ಇರುತ್ತೆ, A ಇದ್ದಾಗ T, G ಇದ್ದಾಗ C, C ಇದ್ದಾಗ G, A ಇದ್ದಾಗ T, G ಇದ್ದಾಗ C ತರ ಇದು DNA ಡಬಲ್ ಸ್ಟ್ಯಾಂಡ್. ಇಲ್ಲಿ ಒಂದು ಬೇಸ್ ಪೇಸ್ ವ್ಯತ್ಯಾಸ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮತ್ತೆ ಒಂದು ಬೇಸ್ ಬೇರೆ ವ್ಯತ್ಯಾಸ ಆಗುತ್ತೆ. ರೀಡಿಂಗ್ ಫ್ರೇಮ್ ಚೇಂಜ್ ಆಗುತ್ತೆ. ನಾವು GAG1 ಕೂಡ ಬಂದಿದ್ದು ನೆಕ್ಸ್ಟ್ CAG1 ಕೂಡ ಇದು ಹೋಗ್ಬಿಟ್ರೆ ಅವೇನಂದ್ರೆ GAG1 ಕೊಡೋಣ ನೆಕ್ಸ್ಟ್ AG1 ಅಂತ ತಗೊಂಡ್ರೆ our reading frame will be shifted. Because this is frame shifted the forward or backward. Addition ಆದಾಗ because backward ಆಗುತ್ತೆ. A ಒಂದು for example ಇಲ್ಲಿ ಒಂದು delete ಆಗಿತ್ತು ನಾನು addition or deletion delete ಆಗಿತ್ತು ಇಲ್ಲಿ for example ಇದೇನಿತ್ತು ಅನ್ಕೊಳ್ಳಿ
ಜಿ ಅನ್ಕೊಳ್ಳಿ, ಸಿ ಅನ್ಕೊಳ್ಳಿ, ಜಿ ಬರ್ತೀವಿ ಅನ್ಕೊಳ್ಳಿ. ಈಗ ಈ ತರ ಇದೆ, ಅದ್ರ ಬಗ್ಗೆ ನಾನು ಏನಾಯ್ತು ಈ ತರ ಇದೆ. ಈ 3 ಕೋಡಾನ್ಗಳು, ಒಂದು P3 ಕೋಡಾನ್ಸ್ಗಳು, ಒಂದು ಕೋಡಾನ್ಸ್ಗಳಾಗಿ ಅರ್ಥ ಮಾಡ್ತಾರೆ. ಕೋಡ್ ಫಾರ್ ಪರ್ಟಿಕ್ಯುಲರ್ ಅಮಿನೋ ಆಸಿಡ್ ಕೋಡ್ ಮಾಡ್ತಾರೆ ಗೊತ್ತಿದೆ. ಕೋಡಾನ್ ಆಗಿ ಏನ್ ಮಾಡಿದ್ರೆ ಕೋಡ್ ಫಾರ್ ಅಮಿನೋ ಆಸಿಡ್. ಈ GAG CAG ಅದ್ರ ಬಗ್ಗೆ ನಾನು ಇಲ್ಲೇನಾಗಿ ಮತ್ತೆ ಕೆಲವು ಸೇರಿಸ್ಬಿಡ್ತೀನಿ ನಾನು. ಅವಾಗ ಏನು ಮಾಡ್ಕೊಳ್ಳಿ, ಇಲ್ಲಿ ಎ ಸೇರಿಸಿದೆ ಬಿಡ್ಕೊಳ್ಳಿ, ಇಲ್ಲಿ ಮತ್ತೆ ಎ ಗೆ ಟಿ ಬಂತು. ಅವಾಗ GH ಅಂದ್ರೆ ನೆಕ್ಸ್ಟ್ ACT, ನೆಕ್ಸ್ಟ್ ಕೂಡ ACA ಆಗುತ್ತೆ. ಇಲ್ಲಿ GAGCAT ಅಂತ ಹೇಳ್ಕೊಳ್ಳಿ. G ಗೆ C, A ಗೆ T, G ಗೆ C, C ಗೆ G, A ಗೆ T, T ಗೆ A ಇರುತ್ತೆ. ಇಲ್ಲಿ ಮಧ್ಯಕ್ಕೆ ನಾನು ಒಂದು A ಸೇರಿಸಿದೆ. ಆಕ್ಚುಲಿ ಈ 3 ಕೋಡಾನ್ಗಳು ಒಂದು ಇದನ್ನು ಮೂರನ್ನು ಕೋಡ್ ಫಾರ್ ದಿ ಪರ್ಟಿಕ್ಯುಲರ್ ಅಮಿನೋ ಆಸಿಡ್ ಕೋಡಾನ್ ಆಗಿದ್ದು ಕೋಡಾನ್ ಆಗಿ ಕೋಡ್ ಮಾಡ್ತಾರೆ. 3 ಒಂದು ನ್ಯೂಕ್ಲಿಯೋಟೈಡ್ಗಳು ಸೇರ್ಕೊಂಡು ನಾವು ಯಾವುದೇ ಒಂದು ಅಮಿನೋ ಆಸಿಡ್ ಕೋಡ್ ಮಾಡಬೇಕಾದ್ರೆ GAG CAT ಅಂತ ಅದರ ಬದಲು ನಾವು ಏನಾದ್ರು ಒಂದು ಸೇರಿಸಿದ್ರೆ GAG ಇದು CAT ಒಂದು ಕೋಡಾನ್ ಆಯ್ತಪ್ಪ. ಅದು ನಾವು ಇನ್ನೊಂದು ಸೇರಿಸಿಬಿಟ್ಟು ಏನಂದ್ರೆ A ಸೆಕ್ಟರ್ ಅಂತ ಅನ್ಕೊಳ್ಳಿ, ಅಡಿಷನಲ್ ಆಗಿ ನಾವು ಓದೋದನ್ನ ಹಾಕೊಂಡು ರೆಡಿಂಗ್ ಫ್ರೇಮ್ GAG ಆಮೇಲೆ ACA ಒಂದು ಹಾಕಬೇಕು. ಅದು ರೆಡಿಂಗ್ ಫ್ರೇಮ್ ಚೇಂಜ್ ಆಗುತ್ತೆ. addition and deletion of base space, let's call that is a base pair with a frame shift mutation. Frame shift mutation ಅಂದ್ರೆ already frame ಮಾಡಿದ್ರೆ move the forward or backward is called as a frame shift mutation. ಇಟ್ಕೊಳ್ಳಿ addition and deletion of base space ಅಂತ ಅದಕ್ಕೆ frame shift mutation. This is I complete what you call this concept regarding what mutation ಯಾಕಾಗುತ್ತೆ ಸ್ವಲ್ಪ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳಿ ಉಳಿದಂತೆ next concept I want to explain in the next class.